ಎಸ್ ಹಾಯ್ ವೆಲ್ಕಮ್ ಬ್ಯಾಕ್ ಗುಡ್ ಈವ್ನಿಂಗ್ ಆ್ಯಂಡ್ ಎಗೈನ್ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಸೊ ಹೋಪ್ಸೋ ಎಲ್ಲರೂ ಎಕ್ಸಾಮ್ಸ್ನ ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ. ನೋಡ್ತಾ ಆಲ್ರೆಡಿ ಎಕ್ಸಾಮ್ಸ್ ಮುಗಿಯೋ ಸ್ಟೇಜಿಗೆ ಬಂದ್ಬಿಡ್ತು. ಯಾಕೆಂದರೆ ಇನ್ನು ಇವತ್ತು ನಾಳೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದಂಥ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್. ಸೊ ಆಲ್ರೆಡಿ ಇನ್ನೊಂದು 2 ಸಬ್ಜೆಕ್ಟ್ಸ್ ಮುಗಿದ್ರೆ ಎಕ್ಸಾಮ್ಸೇ ಮುಗಿದೋಗಿರತ್ತೆ. ಸೊ ಇಲ್ಲಿವರೆಗೂ ನಾವು ಒಂದಷ್ಟು ವಿಡಿಯೋಸ್ಗಳನ್ನ ಅಂದರೆ ಎಕ್ಸಾಮ್ ಓರಿಯೆಂಟೆಡ್ ರಿಲೆವೆಂಟೆಡ್ ಚಾಪ್ಟರ್ಸ್ಗಳನ್ನ ಯಾವ ಚಾಪ್ಟರ್ಸ್ಗಳನ್ನ ಓದಿದ್ರೆ ಈಸಿ ಅನ್ಸತ್ತೆ ಅನ್ನೋದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿ ಆ ಒಂದು ವಿಡಿಯೋಸ್ಗಳಲ್ಲಿ ಯಾವ್ಯಾವೆಲ್ಲ ಎಕ್ಸಾಮ್ಸ್ಗಳಿಗೆ ಕೇಳ್ತಾರೆ ಅನ್ನೋ ಒಂದಷ್ಟು ಕ್ವಶನ್ಸ್ನ ಲಿಸ್ಟ್ ಮಾಡಿ ವಿತ್ ಡಿಸ್ಕ್ರಿಪ್ಷನ್ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಸೊ ಇಷ್ಟು ದಿನ ಏನು ವಿಡಿಯೋಸ್ಗಳು ನಾವು ಮಾಡಿದೀವಿ ಅದನ್ನೆಲ್ಲ ನೀವು ನೀಟಾಗಿ ಕವರೇಜ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಸೊ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ನೀವು 50 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಯಾಕೆಂದ್ರೆ ಐ ಕಾಂಟ್ ಏಬಲ್ ಟು ಸೇ 70 ಔಟ್ ಆಫ್ 70 ಸ್ಕೋರ್ ಮಾಡ್ಬೋದು ಅಂತ. ಯಾಕೆ ಅಂದ್ರೆ 70 ಔಟ್ ಆಫ್ 70 ನೀವು ಸ್ಕೋರ್ ಮಾಡಬೇಕು, ನಿಮ್ಗೆ ಆ ಗುರಿ ಇದೆ ಅಂತ ಅಂದ್ರೆ ನೀವು MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಆನ್ಸರ್ ಮಾಡಲೇಬೇಕಾಗತ್ತೆ 20 ಔಟ್ ಆಫ್ 20. ಅಂಡ್ ಅವನ್ನ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಹೋಲ್ ಎಂಟೈರ್ ಬಯಾಲಜಿ ಟೆಕ್ಸ್ಟ್ ಬುಕ್ ಏನಿದೆ ನೀಟಾಗಿ ಚಾಪ್ಟರ್ಸ್ಗಳನ್ನ ಕವರ್ ಮಾಡ್ಕೊಂಡಿರ್ಬೇಕು. ಬಟ್ ಅದರ್ ದ್ಯಾನ್ ದಟ್ ಕ್ವಶನ್ ಆನ್ಸರ್ಸ್ ಅಂತ ತಗೊಂಡಾಗ ನಾನು ಇಲ್ಲಿವರೆಗೂ ಯಾವ್ಯಾವ ಚಾಪ್ಟರ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಸೊ ಅವನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನೋ ನಿಮ್ಮ ಮುಂದೆ ಅಷ್ಟನ್ನ ನೀವು ನೀಟಾಗಿ ಕವರ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಸೊ ಆರಾಮಾಗಿ ನೀವು ನಿಯರ್ 50 ಮಾರ್ಕ್ಸ್ ವರೆಗೂ ಸ್ಕೋರ್ ಮಾಡ್ಕೊಬಹುದು. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಕೂಡ ಅದಕ್ಕೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದರಿಂದ ಸೊ ಲೆಟ್ಸ್ ಸಿ ಇವತ್ತಿನ ಒಂದು ವಿಡಿಯೋನಲ್ಲಿ ಏನೇನೆಲ್ಲ ಕ್ವಶನ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಒಂದು ವಿಡಿಯೋಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಚಾಪ್ಟರ್ ಇಟ್ ಇಸ್ ಎವಲ್ಯೂಷನ್. ಓಕೆ, ಸೊ ಮೋರ್ ಓವರ್ ಎವಲ್ಯೂಷನ್ ಅಂದ್ರೆ ದಿಸ್ ಇಸ್ ನಾಟ್ ಅ ನ್ಯೂ ವರ್ಡ್. ಅಂಡ್ ನೀವು 10th ಅಲ್ಲೂ ಕೂಡ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತ ಒಂದು ಚಾಪ್ಟರ್ ಇತ್ತು. ಬಟ್ ಏನಂತ ಅಂದ್ರೆ ಸೊ ಅದನ್ನ ಎವಲ್ಯೂಷನ್ ಅನ್ನೋ ಚಾಪ್ಟರ್ ನ ಡಿಲೀಟೆಡ್ ಪೋರ್ಷನ್ ಮಾಡಿದ್ರು 10th ಸ್ಟ್ಯಾಂಡರ್ಡ್ ಅಲ್ಲಿ. ಬಟ್ ಯು ಹರ್ಡ್ ದ ನೇಮ್ ಆಫ್ ದ ಎವಲ್ಯೂಷನ್ ಬಟ್ ಯು ನೆವರ್ ಸ್ಟಡಿ ದ ಡಿಸ್ಕ್ರಿಪ್ಷನ್ ಆಫ್ ದ ಎವಲ್ಯೂಷನ್. ಬಟ್ ಆ ಒಂದು ಡಿಸ್ಕ್ರಿಪ್ಷನ್ ಅನ್ನ ನಾವು ಸೆಕೆಂಡ್ PUC ನಲ್ಲಿ ಓದ್ಲೇಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ ಯಾವುದೇ ತರದ್ದು ಡಿಲೀಟೆಡ್ ಪೋರ್ಷನ್ ಇಲ್ಲ. ಎಂಟೈರ್ ಚಾಪ್ಟರ್ ನ ನಾವು ನೀಟಾಗಿ ರಿವೈಸ್ ಮಾಡಬೇಕು. ಅಂಡ್ ಮೋರ್ ಓವರ್ ಈ ಒಂದು ಚಾಪ್ಟರ್ ನ ಅಲ್ಲಿ ಹೇಗೆ 10th ಅಲ್ಲಿ ನೀವು ಹೆರಿಡಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಜೊತೆ ಓದಿದ್ರು ಸೊ ಅದೇ ತರ ಇಲ್ಲೂ ಕೂಡ ಅಂದ್ರೆ ಇನ್ ದ ಸೆಕೆಂಡ್ PU ಆಲ್ಸೋ ಯು ಆರ್ ಸ್ಟಡಿಂಗ್ ವಿತ್ ದ ಸೇಮ್ ಜೆನೆಟಿಕ್ಸ್ ದಟ್ ಇಸ್. ಬಟ್ ಇಲ್ಲಿ ಮತ್ತೆ ಡಿಸ್ಕ್ರೈಬ್ ಆಗುತ್ತೆ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಈ ಹಿಂದಿನ 2 or 3 ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಅಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ದಿಸ್ ಇಸ್ ವಾಟ್ ದ ಲಾಸ್ಟ್ ಚಾಪ್ಟರ್ ಇಟ್ ಇಸ್ ಅಬೌಟ್ ದ ಎವಲ್ಯೂಷನ್. ಸೊ ಇದರಲ್ಲಿ ಹಾಗಾದ್ರೆ ಈ ಚಾಪ್ಟರ್ ನ ಓದೋದ್ರಿಂದ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಅಂತ ಅಂದ್ರೆ ಸೊ ಇಟ್ ಇಸ್ ಆಲ್ಮೋಸ್ಟ್ 8 ಮಾರ್ಕ್ಸ್ ಇರುತ್ತೆ ಈ ಚಾಪ್ಟರ್ ಇಂದ. ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ 5 ಮಾರ್ಕ್ಸ್ ಕ್ವಶನ್ ಎನಿಥಿಂಗ್. ಓಕೆ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಅಂಡ್ ಇಲ್ಲಿನ ಒಂದು ವಿಡಿಯೋಸ್ ಅಲ್ಲಿ ನಾನು ಏನ್ ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಟೈಪ್ ಮಾಡಿ ಅಥವಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ನಿಮ್ಗೆ ಇದೆಲ್ಲಾನು ಕೂಡ 14 ವರ್ಷದ ಪೇಪರ್ಗಳಲ್ಲಿ ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗಿರುವಂತ ಕ್ವಶನ್ಸ್ಗಳು. ಸೊ ಅಂಡ್ ಈಗ ನೀವೇನು ಈ ಒಂದು ವರ್ಷ ಪ್ರಿಪ್ರೇಟರಿ ಅಥವಾ ಮಿಡ್ ಟರ್ಮ್ ಅಥವಾ ಟೆಸ್ಟ್ ಗಳಲ್ಲಿ ಈ ಒಂದು ಚಾಪ್ಟರ್ ಓರಿಯೆಂಟೆಡ್ ಎಕ್ಸಾಮ್ ನ ಅಥವಾ ಟೆಸ್ಟ್ ಅನ್ನ ಏನ್ ಬರೆದ್ರಿ ಅದರಲ್ಲೂ ಕೂಡ ಇವೇ ಕ್ವಶನ್ಸ್ಗಳು ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗಿರುವಂತದ್ದು. ಹಾಗಾದ್ರೆ ನೋಡೋಣ ಸೊ ಏನೇನೆಲ್ಲ ಇದೆ, ಯಾವ್ಯಾವೆಲ್ಲ ಕ್ವಶನ್ಸ್ಗಳಿದೆ, ಯಾವ್ಯಾವ ಕ್ವಶನ್ಸ್ಗೆ ಏನೇನೆಲ್ಲ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ತಾ ಹೋಗ್ಬೇಕು. ಒಂದು ವೇಳೆ ಆ ಪಾಯಿಂಟ್ಸ್ ಗಳಲ್ಲಿ ಏನಾದ್ರೂ 1 ಮಾರ್ಕ್ಸ್ 2 ಮಾರ್ಕ್ಸ್ ಸ್ಪ್ಲಿಟ್ ಮಾಡಿ ಏನಾದ್ರೂ ಕೇಳೋವಂತ ಪಾಯಿಂಟ್ಸ್ ಇದೆಯಾ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಬಿಫೋರ್ ದಟ್ ಎವಲ್ಯೂಷನ್ ಅಂದ್ರೆ ಏನು? ಎವಲ್ಯೂಷನ್ ಇಸ್ nothing but we are not understanding whatever the present situation or whatever in the future. ಈ ಎವಲ್ಯೂಷನ್ ಹೇಳಕ್ ಹೊರಟಿರೋದು ಅಥವಾ ಹೇಳ್ತಾ ಇರೋದು ಆಲ್ರೆಡಿ ಈ ಹಿಂದೆ ಆಗಿದೆಯಲ್ಲ ಆ ಎಲ್ಲ ಇನ್ಫಾರ್ಮೇಶನ್ಸ್ಗಳನ್ನ ಹೇಳ್ತಾ ಹೋಗುತ್ತೆ. ಬಟ್ ಈ ಹಿಂದೆ ಅಂದ್ರೆ ಯಾವುದು 10 ವರ್ಷನೋ ಅಥವಾ 20 ವರ್ಷನೋ ಅಥವಾ 100 ವರ್ಷನೋ ಅಥವಾ ವಾಟೆವರ್ ಆ ಥರ ಅಲ್ಲ. ಸೊ ಈ ಹಿಂದೆ ಅಂತ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ದ ಬಿಲಿಯನ್ ಆರ್ ಮಿಲಿಯನ್ ಆಫ್ ಇಯರ್ಸ್ ಎಗೋ. ನಮ್ಮ ಒಂದು ಭೂಮಿ ಅಂತ ಏನ್ ಹೇಳ್ತೀವಿ, ಅರ್ತ್ ಅಂತ ಏನ್ ಹೇಳ್ತೀವಿ, ಸೊ ಅರ್ತ್ ಯಾವಾಗ ಸಿಚುಯೇಷನ್ ಆಯ್ತೋ, ಯಾವಾಗ ಇನಿಸಿಯೇಷನ್ ಆಯ್ತೋ, ಆ ಭೂಮಿ ಮೇಲೆ ಏನೇನೆಲ್ಲ ಬಂದ್ವೋ ಅವಾಗಿಂದನೂ ಹೇಳೋ ಅಂಥದ್ದೇ ಕಾನ್ಸೆಪ್ಟ್ಸೇ ದಟ್ ಈಸ್ ವಾಟ್ ಎವಲ್ಯೂಷನ್. ಓಕೆ,
ಸೊ ಈ ಎವಲ್ಯೂಷನ್ ಅಲ್ಲಿ ಅಂಡ್ ಅಗೇನ್ ಅಂಡ್ ಅಗೇನ್ ಐಮ್ ಟೆಲಿಂಗ್ ಯು, ಸೊ ಈಗ ನಾವೇನು ಎಕ್ಸಾಮ್ ಓರಿಯೆಂಟೆಡ್ ವಿಡಿಯೋಸ್ಗಳನ್ನ ಮಾಡ್ತಾ ಇದೀವಿ, ಇದರಲ್ಲಿ ಯಾವುದು ತುಂಬಾ ಡಿಸ್ಕ್ರಿಪ್ಷನ್ಸ್ ಇರೋದಿಲ್ಲ. ಸೊ ಓನ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬರೀಬೇಕು ಅನ್ನೋದನ್ನ ಮಾತ್ರ ನಿಮ್ಗೆ ತಿಳಿಸೋವಂಥ ಪ್ರಯತ್ನಗಳು ನಾವು ಮಾಡ್ತಾ ಇರೋದು. ಅಂಡ್ ಅದೆಲ್ಲ ನಿಮಗೆ ರೀಚ್ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆ. ಅಂಡ್ ಆಸ್ ವೆಲ್ ಆಸ್ ಆ ಒಂದು ವಿಡಿಯೋಸ್ಗಳನ್ನ ನೋಡಿ ನಿಮ್ಗೆ ಅದು ಉಪಯೋಗ ಆಗಬೇಕು. ಅಂಡ್ ಎಕ್ಸಾಮ್ ಅಲ್ಲೂ ಕೂಡ ಯು ನೀಡ್ ಟು ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್ ಅನ್ನೋದು ಒಂದೇ ನಮ್ಮ ಒಂದು ಮೇನ್ ಇಂಟೆನ್ಷನ್. ಸೊ ಅದರಿಂದ ಇವತ್ತಿನ ಒಂದು ವಿಡಿಯೋಸ್ ಅಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ಕಂಪ್ಲೀಟ್ ಚಾಪ್ಟರ್, ಓನ್ಲಿ ಸೆಲೆಕ್ಟೆಡ್ ಕ್ವಶನ್ಸ್. ಅಂಡ್ ಆ ಸೆಲೆಕ್ಟೆಡ್ ಕ್ವಶನ್ಸ್ ಅಲ್ಲಿ ಸೊ ಕಂಪ್ಲೀಟ್ ಏನೇನು ಪಾಯಿಂಟ್ಸ್ ಅಲ್ಲಿ ನಾನು ನೋಟ್ ಮಾಡಿದ್ದನು, ಇಟ್ ಇಸ್ ಪ್ಯೂರ್ಲಿ NCERT ಪಾಯಿಂಟ್ಸ್. ಬಿಕಾಸ್ ಮೆನಿ ಟೈಮ್ಸ್ ಐ ಆಮ್ ಟೆಲಿಂಗ್ ಯು, ನಿಮ್ಮ ಎಕ್ಸಾಮ್ ಪೇಪರ್ನ ವ್ಯಾಲ್ಯುವೇಟರ್ ಏನು ತಗೊಂತಾರೆ, ವ್ಯಾಲ್ಯುವೇಷನ್ ಮಾಡಬೇಕಾದ್ರೆ ಆಲ್ವೇಸ್ ಹಿ ಆರ್ ಶಿ ಪ್ರಿಫರ್ಡ್ ದ NCERT ಪಾಯಿಂಟ್ಸ್. ಸೊ ಅದರಿಂದ NCERT ಪಾಯಿಂಟ್ಸ್ಗಳೇ ನೀವು ನೀಟಾಗಿ ಬರೀತಾ ಹೋಗಿ. ಡೋಂಟ್ ಟ್ರೈಡ್ ಎನಿ ಅದರ್ ಬುಕ್ಸ್ ಆರ್ ಎನಿ ಅದರ್ ಗೈಡ್ಸ್, ಯಾವುದೇ ಪಾಯಿಂಟ್ಸ್ಗಳು ಬೇಡ. ಓಕೆ, ಸೊ ಬಿಫೋರ್ ದ್ಯಾಟ್ ಒಂದೆರಡು ಪಾಯಿಂಟ್ಸ್ ಎವಲ್ಯೂಷನ್ ಅಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಇಲ್ಲಿ ಏನು ಫಸ್ಟ್ ಒನ್ ನಿಮಗೆ ಒಂದು PPT ನಲ್ಲಿ ಒಂದು ಫಸ್ಟ್ ಸ್ಲೈಡ್ ಏನು ಕಾಣಿಸ್ತಾ ಇದೆ, ಇಟ್ ಇಸ್ ರಿಲೇಟೆಡ್ ಟು ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು ಅಂದ್ರೆ ಹೋಮೋಲಾಗಸ್ ಮತ್ತೆ ಅನಲಾಗಸ್ ಆರ್ಗನ್ಸ್. ಪ್ರತಿ ಸರಿನೂ ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಮಿಸ್ ಮಾಡದೆ ಕೇಳೋ ಅಂತ ಕ್ವಶನ್ ಇದು. ಐದರ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ವಾಟ್ ಈಸ್ ಹೋಮೋಲಾಗಸ್ ಆರ್ಗನ್, ಗಿವ್ ಅನ್ ಎಕ್ಸಾಂಪಲ್, or what is analogous organ, give an example. Next is differentiation between the homologous and the analogous. ಯಾವುದು ಈ ತರ ಕೇಳಲಿಲ್ವಾ, they are going to ask in the other names ಹೋಮೋಲಾಗಸ್ ಮತ್ತೆ ಅನಲಾಗಸ್ ನ ಕನ್ಫ್ಯೂಷನ್ ಮಾಡಕ್ಕೆ ಅಂತ ಕೇಳ್ಬಿಡ್ತಾರೆ ಒಂದೊಂದ್ಸರಿ. ಸೊ ಅದ್ರ ಯಾವ ತರ ಹೆಸರುಗಳಲ್ಲಿ ಕೇಳ್ಬೋದು ಅಂದ್ರೆ, ಒನ್ ಇಟ್ ಇಸ್ ಕಾಲ್ಡ್ ದ ಮೆಟಾಸ್ ಅಂಡ್ ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಕೇಳ್ತಾರೆ, ಅಥವಾ ಅನದರ್ ಒನ್ ಇಟ್ ಇಸ್ ಕಾಲ್ಡ್ ದ ಮೆಟಾಸ್ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್. ಬಿಕಾಸ್ ಕನ್ಫ್ಯೂಷನ್ಗೆ ನಿಮಗೆ ಗೊತ್ತಿರತ್ತೆ ಆನ್ಸರು, ನಿಮಗೆ ಎಕ್ಸಾಂಪಲ್ಸ್ ಗೊತ್ತಿರತ್ತೆ, ತುಂಬಾ ಸರಿ ಬರ್ದಿರ್ತೀರಾ, ಎಲ್ಲೋ ಒಂದ್ ಕಡೆ ಕನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಅಂತ ಕೇಳಿದ್ರು ಅಂದ್ರೆ ಆಲ್ರೆಡಿ ನೀವಲ್ಲಿ ಬಿದ್ದಿರ್ತೀರ, ಅಂದ್ರೆ ತಪ್ಪೇನೇನೋ ಬರ್ದಿರ್ತೀರ. ಕನ್ವರ್ಜೆಂಟ್ ಡೈವರ್ಜೆಂಟ್ ಎವಲ್ಯೂಷನ್ ಇಸ್ ನಥಿಂಗ್ ಬಟ್ ದ ಸೇಮ್ ಹೋಮೋಲಾಗಸ್ ಆಸ್ ವೆಲ್ ಆಸ್ ದ ಅನಲಾಗಸ್ ಆರ್ಗನ್ಸ್ ಅನ್ನೇ ಕೇಳೋವಂಥದ್ದು. ಓಕೆ, ಸೊ ಬಿಫೋರ್ ದಟ್ ಎವಲ್ಯೂಷನ್ ನಾವು ಸ್ಟಾರ್ಟ್ ಮಾಡ್ತಾ ಹೋದ್ರೆ, ಫಸ್ಟ್ ಪೇಜ್ ಇಂದನೂ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಲಾಟ್ ಆಫ್ ಇನ್ಫಾರ್ಮೇಶನ್ ಇದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಯರೀಸ್ ಬರುತ್ತೆ, ಅದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ. ಬೇಕಾದ್ರೆ ಅವೆಲ್ಲ ನಿಮಗೆ 1 marks ಕೇಳೋವಂಥ ಕ್ವಶನ್. ಥಿಯರಿ ಆಫ್ ಎ ಬಯೋಜೆನೆಸಿಸ್ ಅಂತ ಬರುತ್ತೆ, ಥಿಯರಿ ಆಫ್ ಬಯೋಜೆನೆಸಿಸ್, ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ ಅಂಡ್ ಥಿಯರಿ ಆಫ್ ದ ಕೆಮಿಕಲ್ ಎವಲ್ಯೂಷನ್. ಅದು ಕೆಮಿಕಲ್ ಎವಲ್ಯೂಷನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದೀಸ್ ಬಿಗ್ ಬ್ಯಾಂಗ್ ಥಿಯರಿ ಅಂತ ಬರುತ್ತೆ. ಸೊ ಇವೆಲ್ಲ ಥಿಯರೀಸ್ ಏನಿದೆ, ಸೊ ಇಟ್ ಇಸ್ ಜಸ್ಟ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ 1 marks. ಸೊ ಅದರಿಂದ ಆ ಫಸ್ಟ್ ಶೀಟ್ ಅಲ್ಲಿ ನಾನು ಯಾವುದೇ ತರದ್ದು ಇನ್ಫಾರ್ಮೇಶನ್ ಇಲ್ಲಿ ಅಪ್ಲೋಡ್ ಮಾಡಿಲ್ಲ, ಮೀನ್ಸ್ ಎಂಟ್ರಿ ಟೈಪ್ ಮಾಡಿಲ್ಲ ಇಲ್ಲಿ PPTಗಳಲ್ಲಿ. ಸೊ ಒಂದೇ ಒಂದು ಹಾಕಿದ್ದೀನಿ, ಒಂದು ಥಿಯರಿ ಮಾತ್ರ, ಬಿಕಾಸ್ ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಇಟ್ ಇಸ್ ಅಬೌಟ್ ಥಿಯರಿ ಆಫ್ ದ ಕೆಮಿಕಲ್ ಎವಲ್ಯೂಷನ್ ಅಂತ ಹೇಳಿ. ಸೊ ಬಿಫೋರ್ ದಟ್ ಸರ್, ಹೋಮೋಲಾಗಸ್ ಮತ್ತೆ ಅನೋಲಾಗಸ್ ಅಂತ ಕೇಳಿದಾಗ ಏನು ಬರೀಬೇಕು, ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಟ್ ಅಂದಾಗ ನೀವೇನೇನೋ ಕಥೆಗಳನ್ನ ಬರೀತೀರಿ, ಅಲ್ಲಿ ಏನೂ ಬೇಕಾಗಿಲ್ಲ. ಯು ಜಸ್ಟ್ ರೈಟ್ ಇಫ್ ದ ಸ್ಟ್ರಕ್ಚರ್ ಇಸ್ ಸೇಮ್ ಅಂಡ್ ಫಂಕ್ಷನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಹಂಗಿದ್ರೆ ಹೋಮೋಲಾಗಸ್ ಅಂತೀವಿ. ಅಕಸ್ಮಾತ್ ಫಂಕ್ಷನ್ಸ್ ಸೇಮ್ ಇದ್ದು ಸ್ಟ್ರಕ್ಚರ್ಸ್ ಡಿಫ್ರೆಂಟ್ ಇದ್ರೆ ಇಟ್ ಇಸ್ ಅನ್ ಅನೋಲಾಗಸ್ ಅಂತ ಕರಿತೀವಿ. ಅಷ್ಟೇ, ಸಿಂಪಲ್ ಸ್ಟೇಟ್ಮೆಂಟ್. 2 marks ಕ್ವಶನ್ ಅಷ್ಟೇ ಇದು. ದೆ ನೆವರ್ ಆಸ್ಕ್ 3 marks ಆರ್ 5 marks ಕ್ವಶನ್. 2 marks ಯಾವ್ದಾದ್ರು ಒಂದು, ನಾನೇನು ಲಿಸ್ಟ್ ಹೇಳಿದೆ ಯಾವ್ದಾದ್ರು ಒಂದು ಕೇಳಿರ್ತಾರೆ. ಸೊ ಹೋಮೋಲಾಗಸ್ ಆಸ್ ವೆಲ್ ಆಸ್ ದ ಅನಲಾಗಸ್. ಅಂಡ್ ಹೋಮೋಲಾಗಸ್ ಅಂದ್ರೆ ಇನ್ನೊಂದು ಹೆಸರು ಗೊತ್ತಿರಲಿ, ಇಲ್ಲೇ ಫಸ್ಟ್ ಪಾಯಿಂಟ್ ಅಲ್ಲೇ ಇದೆ, ಇಟ್ ಇಸ್ ನಥಿಂಗ್ ಬಟ್ ಡೈವರ್ಜೆಂಟ್ ಎವಲ್ಯೂಷನ್. ಮತ್ತೆ ಅಲ್ಲಿ ಕನ್ಫ್ಯೂಷನ್ ಆಗಬೇಡಿ, ಕನ್ವರ್ಜೆಂಟ್ ಅಂದ್ರೆ ಹೋಮೋಲಾಗಸ್ ಅಂತ ಅಲ್ಲ, ಉಲ್ಟಾ ಡೈವರ್ಜೆಂಟ್ ಅಂದ್ರೆ ಹೋಮೋಲಾಗಸ್, ಕನ್ವರ್ಜೆಂಟ್ ಅಂದ್ರೆ ಅನಲಾಗಸ್. ಓಕೆ, ಅದಕ್ಕೆ ಫಸ್ಟ್ ಪಾಯಿಂಟ್ ಅಲ್ಲೇ ಹೇಳ್ಬಿಡ್ತಾರೆ, ದಿಸ್ ಇಸ್ ಅ ಡೈವರ್ಜೆಂಟ್ ಎವಲ್ಯೂಷನ್, ದೀಸ್ ಸ್ಟ್ರಕ್ಚರ್ಸ್ ಆರ್ ಹೋಮೋಲಾಗಸ್. ಓಕೆ, ಸೊ ಹಾಗಾದ್ರೆ ಏನೇನೆಲ್ಲ, ಅಂಡ್ ಡೆಫಿನೇಷನ್ ಆಲ್ರೆಡಿ ಇಟ್ ಸೇಮ್ ಸ್ಟ್ರಕ್ಚರ್ ಇಲ್ಲೇ ಕೊಡ್ತಾರೆ. ಸ್ಟ್ರಕ್ಚರ್ಸ್ ಆಲ್ವೇಸ್ ಹೋಮೋಲಜಿ ಇಸ್ ಬೇಸ್ಡ್ ಆನ್ divergent evolution, whereas analogy refers to a situation exactly opposite ಅಂತ ಹೇಳ್ತಾರೆ. ಸೊ ಇನ್ ದ ಸೆನ್ಸ್ ಸ್ಟ್ರಕ್ಚರ್ ಆಲ್ವೇಸ್ ಏನಾಗಿರುತ್ತೆ, ಇದರಲ್ಲಿ ಸೇಮ್ ಇರುತ್ತೆ, ಓನ್ಲಿ ದ ಫಂಕ್ಷನ್ಸ್ ಮಾತ್ರ ವಿ ಆರ್ ಗೋಯಿಂಗ್ ಟು ಸಿ ಅ ಡಿಫ್ರೆಂಟ್ ಅಲ್ಲಿ ನಾವು ನೋಡ್ತಾ ಹೋಗಿರ್ತೀವಿ. ಸೊ ದಿಸ್ ಇಸ್, ಅದಕ್ಕೊಂದು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಎಕ್ಸಾಮ್ ಅಲ್ಲೂ ಕೂಡ, ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲೂ ನೀವು ಇದು ಬರೆದಿದ್ದೀರಾ, ಬಿಕಾಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಐಡೆಂಟಿಫಿಕೇಶನ್ ಇನ್ ಸೆಕೆಂಡ್ PUC ಪ್ರಾಕ್ಟಿಕಲ್ಸ್. ಸೊ ದಟ್ ಈಸ್ ವಾಟ್ ಇನ್ ಅಕಸ್ಮಾತ್ ಏನಾದ್ರು ಅಲ್ಲೂ ಮತ್ತೆ
ಯಾವ ತರ ಕೇಳ್ಬೋದು, ಯಾಕೆಂದ್ರೆ ಅನಿಮಲ್ಸ್ ಆಲ್ರೆಡಿ ಫೆಮಿಲಿಯರ್ ಆಗ್ಬಿಟ್ಟಿದ್ದೀರಾ, ವಿಂಗ್ಸು ಅಥವಾ ಈ ತರ 4 limbs ಅಂತ ಅವೆರಡು ನಿಮ್ಗೆ ಹೋಮೋಲಾಗಸ್ ಅನಲಾಗಸ್ ಅಲ್ಲಿ ಇಸ್ ಫಿಕ್ಸ್ಡ್ ಆಗ್ಬಿಟ್ಟಿದೆ ಮೈಂಡ್ ಅಲ್ಲಿ. ಕೆಲವು ಸರಿ ಏನ್ ಮಾಡಿರ್ತೀವಿ ನಾವು ಪ್ಲಾಂಟ್ಸ್ ಎಕ್ಸಾಂಪಲ್ ನ ನೆಗ್ಲೆಕ್ಟ್ ಮಾಡ್ಬಿಡ್ತೇವೆ. ಸೊ ಆ ಪ್ಲಾಂಟ್ಸ್ ಎಕ್ಸಾಂಪಲ್ನೇ ಬರೀರಿ ಅಂತ ಕೇಳಿದಾಗ ಸೊ ಇದಕ್ಕೆ ನೀವೇನ್ ಬರೆದಿರಬೇಕು, ಥಾರ್ನ್ ಅಂಡ್ ಟೆಂಡ್ರಿಲ್ಸ್ ಆಫ್ ಬೋಗನ್ವಿಲ್ಲಾ ಅಂಡ್ ಕುಕುರ್ಬಿಟಾ. ಓಕೆ, ಸೊ ಅಂಡ್ ಅನಿಮಲ್ಸ್ ಬಂದ್ರೆ ವಿಂಗ್ಸ್ ಆಫ್ ಬಟರ್ಫ್ಲೈ ಅಂಡ್ ಆಫ್ ಬರ್ಡ್ಸ್. ಇಷ್ಟೇ, ಇದೊಂದು ಎಕ್ಸಾಂಪಲ್. ದಿಸ್ ಇಸ್ ಇನ್ ದ ಪ್ಲಾಂಟ್ ಎಕ್ಸಾಂಪಲ್, ಡೆಫಿನೇಷನ್ ಅಂಡ್ ವಾಟ್ ಇಸ್ ದ ಅದರ್ ನೇಮ್. ಈ 4 ಪಾಯಿಂಟ್ಸ್ ಎಷ್ಟು ಮಾರ್ಕ್ಸ್ ಗೊತ್ತಿರಬೇಕು ಅಂದ್ರೆ ಇಟ್ ಇಸ್ ಫಾರ್ 2 marks ಗೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಅಗೇನ್ ವೆನ್ ಕಮ್ ಟು ದ ನೆಕ್ಸ್ಟ್ ಇಸ್ ಹೋಮೋಲಾಗಸ್ ಆಯ್ತು. ವೆನ್ ಕಮ್ ಟು ಅನಲಾಗಸ್ ಬಂದ್ರೆ ಹಿಯರ್ ಅನಲಾಗಸ್ ಅಂದ್ರೆ ದ ಅದರ್ ನೇಮ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಕನ್ವರ್ಜೆಂಟ್. ಅಲ್ಲಿ ಡೈವರ್ಜೆಂಟ್ ಅಂತ ಹೇಳಿದ್ವಿ, ಹಿಯರ್ ಇಸ್ ಕನ್ವರ್ಜೆಂಟ್. ಅಲ್ಲಿ ಸ್ಟ್ರಕ್ಚರ್ ಸಿಮಿಲರ್ ಅಂಡ್ ಫಂಕ್ಷನ್ಸ್ ಆರ್ ಡಿಫರೆಂಟ್ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಉಲ್ಟಾ ನೋಡಿ, ಇಷ್ಟೇ ಡೆಫಿನೇಷನ್. ಅನಾಟಮಿಕಲಿ ಸ್ಟ್ರಕ್ಚರ್ಸ್ ಬಂದು ಡಿಫರೆಂಟ್ ಆಗಿರುತ್ತೆ, ಫಂಕ್ಷನ್ಸ್ ಬಂದು ಸಿಮಿಲರ್ ಆಗಿರುತ್ತೆ. ಅಲ್ಲಿ ಸ್ಟ್ರಕ್ಚರ್ ಸೇಮ್, ಫಂಕ್ಷನ್ಸ್ ಡಿಫರೆಂಟ್, ಬಟ್ ಹಿಯರ್ ಇಸ್ ಫಂಕ್ಷನ್ಸ್ ಸೇಮ್ ಬಟ್ ಸ್ಟ್ರಕ್ಚರ್ ಇಸ್ ಡಿಫರೆಂಟ್. ಓಕೆ, ದಟ್ ಈಸ್ ವಾಟ್ ದ ಅದರ್ ನೇಮ್ ಕೂಡ ಟೆಕ್ಸ್ಟ್ ಬುಕ್ ಅಲ್ಲೇ ಹೇಳಿದ್ದಾರೆ. NCERT ನಲ್ಲಿ ಏನ್ ವರ್ಡ್ಸ್ ಕೊಟ್ಟಿರ್ತಾರೋ, ಏನ್ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೋ, ದಟ್ ಈಸ್ ವಾಟ್ ದೇ ಆರ್ ಗೋಯಿಂಗ್ ಟು ಫ್ರೇಮ್ ದ ಕ್ವಶನ್. ಯಾವುದೇ ಕಾರಣಕ್ಕೂ ಬೇರೆ ಯಾವ್ದು ಬುಕ್ಗಳಿಂದ ಈ ಒಂದು ರಿಲೆವೆಂಟೆಡ್ ಕಾನ್ಸೆಪ್ಟ್ ಅಲ್ಲಿ ಇದೆ ಅನ್ಬಿಟ್ಟು ಅಲ್ಲಿಂದ ಯಾವ ಕ್ವಶನ್ ಅನ್ನು ಫ್ರೇಮ್ ಮಾಡಿರೋಲ್ಲ. ಸಿ, ಇಲ್ಲಿ ಕನ್ವರ್ಜೆಂಟ್ ಇದೆ NCERT ನಲ್ಲಿ ಅಂದಾಗ there is an option, ಅವ್ರು ಕೇಳಲೇಬೇಕಾಗತ್ತೆ, ವಾಟ್ ಇಸ್ ಕನ್ವರ್ಜೆಂಟ್ ಎವಲ್ಯೂಷನ್ ಅಂತಾನೆ ಕೇಳಬೇಕಾಗತ್ತೆ. ಅಂಡ್ ವೆನ್ ಕಮ್ ಟು ಅಗೇನ್ ಎಕ್ಸಾಂಪಲ್ಸ್, ಇಲ್ಲೂ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ 2 ಎಕ್ಸಾಂಪಲ್ಸ್ ಬರುತ್ತೆ. ಸೊ ಪ್ಲಾಂಟ್ಸ್ ಅಂತ ಬಂದಾಗ ಇಲ್ಲಿ ಸ್ವೀಟ್ ಪೊಟ್ಯಾಟೊ ಹೇಳ್ಬೋದು, ರೂಟ್ ಮಾಡಿಫಿಕೇಶನ್, ಅಂಡ್ ಪೊಟ್ಯಾಟೊ ಇಸ್ ಸ್ಟೆಮ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಅಂಡ್ ಅಲ್ಲಿ ನಾವು ವಿಂಗ್ಸ್ ಅಂತ ಹೇಳಿದ್ವಿ, ಹಿಯರ್ ವಿ ಆರ್ ಗೋಯಿಂಗ್ ಟು ಸೇ ಒನ್ ಕಾಮನ್ ಎಕ್ಸಾಂಪಲ್ ಇಸ್ 4 limbs ಅನ್ನ ನಾವು ಎಕ್ಸಾಂಪಲ್ ಕೊಡ್ಬೋದು. ಅದರ್ ದಾನ್ ದಟ್ ಬೇರೆ ಇನ್ಯಾವುದಾದ್ರೂ ಅನಿಮಲ್ಸ್ ಎಕ್ಸಾಂಪಲ್ಸ್ ತಗೊಂಡ್ರೆ the flippers of penguins and the dolphins ಅಂತಾನೂ ಹೇಳ್ಬೋದು. So this is what some of the examples they are going to consider. It is called them as an analogous ಅಂತ ಹೇಳಿ ಕರೀತೇವೆ. ಓಕೆ, see here ಈ ಚಾರ್ಟ್ ಅಂತೂ ತುಂಬಾ ಫೆಮಿಲಿಯರ್ ಇದ್ದೀರಿ ನೀವು. ಇಲ್ಲಿ ನಾನು ಡಯಾಗ್ರಾಮ್ ಅಲ್ಲಿ ಇನ್ನು ಒಂದು ಕಾಣಿಸ್ತಾ ಇದೆ ಇಲ್ಲಿ. ಸೊ ದ 2 bifurcation here, in one side is homologous and another one is analogous. ಈ 2 ಎಕ್ಸಾಂಪಲ್ ಯು ಆಲ್ರೆಡಿ ಫೆಮಿಲಿಯರ್. ಇನ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲೇ ನಿಮ್ಗೆ ಫೆಮಿಲಿಯರ್ ಆಗ್ಬಿಟ್ಟಿದ್ದೀರಿ. ಅಕಸ್ಮಾತ್ ಏನಾದ್ರೂ ಈ 2 ಎಕ್ಸಾಂಪಲ್ ಬಿಟ್ಟು ಬೇರೆ ಎಕ್ಸಾಂಪಲ್ ಪ್ಲಾಂಟ್ಸ್ ಗಳಲ್ಲಿ ಬರೀರಿ ಅಂದಾಗ ಯು ಹ್ಯಾವ್ ಟು ರಿಮೆಂಬರ್ ದೋಸ್ examples in your mind for the homologous as well as the analogous. Okay, see here homologous organs is a completely 4 limbs and analogous organs bandaga illi wings anta helidru. Okay, so this is what they are going to give in the example for homologous as well as the analogous anta heli karitevi. Okay, see here homologous organs, vertebrates, hotbeds, thorn and wing, and exactly opposite wings of the butterfly, divergent evolution, whereas analogy refers to situation exactly opposite wings of butterfly and as well as the birds. Okay, idu in case enadru difference anta kelidre ಸೊ ನೀವು ಡೆಫಿನೇಷನ್ ಅನ್ನೇ ಬರೆದ್ಬಿಟ್ಟು ಎಕ್ಸಾಂಪಲ್ ಬರೆದ್ರು ಹೋಯ್ತು ಆಗತ್ತೆ, ಅಥವಾ ಬೇರೆ, ಬಟ್ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ರಿಮೆಂಬರ್ ಮಾರ್ಫಾಲಜಿಕಲಿ ಡಿಫೋ, ಶೋ ಸೂಪರ್ಫಿಷಿಯಲ್, ಇದೆಲ್ಲ ಏನು ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಇದು ಬೇಡ. ಸಿ ಯರ್ ಎಕ್ಸಾಂಪಲ್ಸ್ ಹೋಮೋಲಾಗಸ್, ವಿಂಗ್ಸ್ ಆಫ್ ಅ ಬ್ಯಾಟ್ ಅಂಡ್ ಲ್ಯಾಟರಲ್ ಫಿನ್ ಆಫ್ ಅ ವೇಲ್, ಅಂಡ್ ಹಿಯರ್ ಇಸ್ ಎಕ್ಸಾಂಪಲ್ ಇಸ್ wings of butterflies, both are used to help to creature. So these types of the examples they are going to given for homologous as well as the analogous anta helbodu. Next and this is what one more question, and but ತುಂಬಾ ಸರಿ ರಿಪೀಟ್ ಆಗಿದೆ ಅಂತಲ್ಲ, ಇದನ್ನ ಕೇಳೋದ್ರು ಕೂಡ 5 marks ಕೇಳೋ ಅಂತ ಕ್ವಶನ್. ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಬಿಫೋರ್ ಇಂಡಸ್ಟ್ರಿಗಳು ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಏನು ಮರಗಳಲ್ಲಿ ದೇ ಟೇಕನ್ ಒನ್ ಎಕ್ಸಾಂಪಲ್ ಪೆಪ್ಪರ್ಡ್ ಮಾತ್ಸ್ ಅಂತ ಕರೀತಾರೆ. ಅಂದ್ರೆ ಬಟರ್ಫ್ಲೈಸ್ ನೇ ದೇ ಕಾಲ್ ದಮ್ ಆಸ್ ಅನ್ ಮಾತ್ಸ್ ಅಂತ ಹೇಳ್ತಾರೆ. ಸೊ ಈ ಮಾತ್ಸ್ಗಳು ಇಂಡಸ್ಟ್ರಿ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಇನ್ ವಿಚ್ ಕಲರ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್. ಆಫ್ಟರ್ ದ ಇಂಡಸ್ಟ್ರಿಯಲೈಸೇಷನ್ ಆದ್ಮೇಲೆ ಯಾವ ಕಲರ್ ಅಲ್ಲಿ ಚೇಂಜ್ ಆಯ್ತು, ಕಲರ್ ಚೇಂಜ್ ಆದಾಗ ಯಾವ್ದು ಪಾಪ್ಯುಲೇಷನ್ ಅಂದ್ರೆ ಅವುಗಳ ಒಂದು ಸಂತತಿ ಅಂತ ಏನ್ ಕರಿತೀವಿ, ಯಾವ್ದು ಜಾಸ್ತಿ ಆಗ್ತಾ ಹೋಗ್ತಿತ್ತು ಅನ್ನೋದಕ್ಕೆ ದಿಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಆಸ್ ದ ಸೆಕೆಂಡ್ ಕ್ವಶನ್. ಇಟ್ ಇಸ್ ಅಬೌಟ್ ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂತ ಹೇಳಿ ಕರಿತೀವಿ. ಓಕೆ, ಪೆಪ್ಪರ್ಡ್ ಮಾತ್ ಅಂತ ಕರೀತಾರೆ. ಓಕೆ, ದೇ ಹಿಯರ್ ದೇ ಟೇಕನ್ ದ 2 colors, one is dark as well as the light color. So this is what the pictures whatever they are going to given here. Okay, so here the 2 populations we are going to observe, one is dark, another one is white color.
ಓಕೆ, ಈ ಎರಡು ಪಾಪ್ಯುಲೇಷನ್, ಯಾಕೆಂದ್ರೆ ಇದೇ ಸಿಮಿಲರ್ ಒಂದು ಎಕ್ಸಾಂಪಲ್ 10th ಅಲ್ಲಿ ಕೂಡ ಇತ್ತು, ಬಟ್ ದಟ್ ಈಸ್ ವಾಟ್ ಬಗ್ಸ್ ಅಂತ ಹೇಳಿ. ಸೊ ಅಲ್ಲಿ ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ ಬರುತ್ತೆ. ಬಟ್ ಅಲ್ಲಿ ಏನಂದ್ರೆ ಆ ಪಾಪ್ಯುಲೇಷನ್ ಯಾವ್ದು ಜಾಸ್ತಿ ಕಾಣಿಸ್ತಾ ಇತ್ತು ಅದ್ರ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇತ್ತು, ಯಾವ್ದು ಕಾಣಿಸ್ತಿರ್ಲಿಲ್ಲ ಅದ್ರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಸಪೋಸ್ ಇವಾಗ ಗ್ರೀನ್ ಕಲರ್ದು ಬೆಡ್ ಬಗ್ಸ್ ಇದೆ ಅಥವಾ ಈ ತರ ಎಕ್ಸಾಂಪಲ್ಸ್ ಇದೆ ಅಂತ ಅಂದ್ರೆ ಇನ್ಸೆಕ್ಟ್ಸ್ ಗಳು ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಆ ಗ್ರೀನ್ ಕಲರ್ ದ ಲೀಫ್ ಈಸ್ ಆಲ್ಸೋ ಗ್ರೀನ್ ಕಲರ್, ದಟ್ ಈಸ್ ಆಲ್ಸೋ ಗ್ರೀನ್ ಕಲರ್, ಕಾಂಟ್ ಏಬಲ್ ಟು ಸಿ ಸಮ್ ಫಾರ್ ಅದರ್ ಇನ್ಸೆಕ್ಟ್ಸ್. ಅವುಗಳನ್ನ ತಿನ್ನೋ ಅಂತ ಇನ್ಸೆಕ್ಟ್ಸ್ ಗಳಿಗೆ ಗ್ರೀನ್ ಕಲರ್ ಇರೋದ್ರಿಂದ ಲೀಫ್ ಹಿಂದೆ ಅಥವಾ ಎಲ್ಲಾದ್ರೂ ಹೋಗಿ ಕ್ಲೋಸ್ ಆಗ್ಬಿಡ್ತಿತ್ತು. ಆವಾಗ ಬೇರೆ ಕಲರ್ ಯಾವ್ದು ಜಾಸ್ತಿ ಇತ್ತೋ ಅದು ಮಾತ್ರ ಏನಾಗ್ತಿತ್ತು, ಕಣ್ಣಿಗೆ ಕಾಣಿಸ್ತಾ ಇತ್ತು, ಬಂದ್ ಅವೆಲ್ಲ ಅವುಗಳನ್ನ ತಿಂತಾ ಇತ್ತು, ಅವುಗಳ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಹೋಗ್ತಿತ್ತು. ಸೊ ಅದೇ ತರ ಇಲ್ಲಿ ಈಗ ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂತ ಬಂದಾಗ ಏನ್ ಹೇಳ್ಬೋದು ಅಂದ್ರೆ, ಫಸ್ಟ್ ಆಫ್ ಆಲ್ ಸೊ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಅಂತ ಕೊಡ್ತಾರೆ. ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಆಗಕ್ಕಿಂತ ಮುಂಚೆ, ಸೊ ಕಂಪೇರ್ ಟು ಇಲ್ಲಿ ಎರಡು ಮಾತ್ಗಳು ಏನಿದೆ, ಒನ್ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ವೈಟ್ ಕಲರ್ ಅಂಡ್ ಅನದರ್ ಒನ್ ಇಸ್ ಡಾರ್ಕ್ ಕಲರ್. Industrialization period and whatever the condition, the two moth, white and as well as dark winged, athwa it is also called them as a melanized moth anta karitare. Okay, so white color tumba bega ಕಾಣಿಸ್ತಾ ಇತ್ತು compared to dark color, ಅದನ್ನ ಹೇಳ್ತಾರೆ. Under this condition white cannot able to survive, but melanized moth ಏನಿದೆ ಅವುಗಳು ಸರ್ವೈವ್ ಆಗ್ತಾ ಇತ್ತು. So once ಯಾವಾಗ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ವೈಟ್ ವಿಂಗಡ್ ಮಾತ್ ಸರ್ವೈವ್ಡ್, ಬಟ್ ದ ಡಾರ್ಕ್ ಕಲರ್ಡ್ ಮಾತ್ ಬೇರೆ ಪ್ರಿಡೇಟರ್ಸ್ ಅಂದ್ರೆ ಅವುಗಳನ್ನ ತಿನ್ನಕ್ ಬರೋ ಅಂತವ್ ಏನಿರ್ತವೆ ಈಸಿಯಾಗಿ ತಿನ್ಕೊಂಡು ಹೋಗ್ತಾ ಇದ್ವು. ಪಾಪ್ಯುಲೇಷನ್ ಎಲ್ಲೋ ಒಂದ್ ಕಡೆ ವೈಟ್ ಕಲರ್ದು ಜಾಸ್ತಿ ಆಗ್ತಿತ್ತು, ಡಾರ್ಕ್ ಕಲರ್ದು ಕಮ್ಮಿ ಆಗ್ತಿತ್ತು. ಯಾವಾಗ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ. ಸೊ ಯಾವಾಗ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತೋ ಆ ಇಂಡಸ್ಟ್ರಿಯಿಂದ ಹೋಗುವಂತ ಹೊಗೆ ಏನಿದೆ ಎಲ್ಲ ಹೊಗೆ ಹೋಗಿ ಆ ಮರದ ಟ್ರಂಕ್ಸ್ ಅಂತ ಏನ್ ಕರಿತೀವಿ ಎಲ್ಲ ಹೋಗೋದ್ರ ಮೇಲೆ ಕೂತ್ಕೊಂತಿತ್ತು. ದಟ್ ವೈಟ್ ಇಸ್ ಗೋಯಿಂಗ್ ಟು ಬಿಕಮ್ ಅ ಬ್ಲ್ಯಾಕ್ ಕಲರ್ಡ್. ಓಕೆ, ಸೊ ಮೆಲಾನಿಕ್ ಮಾತ್ಸ್ ಏನಾಯ್ತು, ಯಾವಾಗ ಇದು ಇಂಡಸ್ಟ್ರಿಯಲೈಸೇಷನ್ ಆಗಕ್ಕಿಂತ ಮುಂಚೆ ಈ ಮೆಲಾನಿಕ್ ಮಾತ್ಸ್ ಸಂತತಿ ಜಾಸ್ತಿ ಇತ್ತು. ಓಕೆ, ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಆಯ್ತೋ ಅವಾಗ ಈವನ್ ದ ಡಾರ್ಕ್ ಕಲರ್ಡ್ ಮಾತ್ ಪಾಪ್ಯುಲೇಷನ್ ಕೂಡ ಏನಾಯ್ತು, ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಯಾಕೆ ಅಂದ್ರೆ ಅದರಲ್ಲಿ ಹೋಗುವಂತ ಪ್ರತಿಯೊಂದು ಹೊಗೆ ಎಲ್ಲ ಹೋಗಿ ಆ ಮರಗಳ ಮೇಲೆ ಕೂತ್ಕೊಂಡಾಗ ಸೊ ಕಾಂಟ್ ಏಬಲ್ ಟು ಸರ್ವೈವ್ ದೋಸ್ ಟೈಪ್ಸ್ ಆಫ್ ದ ಥಿಂಗ್ಸ್, ಅಂಡ್ ಎಲ್ಲೋ ಒಂದ್ ಕಡೆ ದ ಪಾಪ್ಯುಲೇಷನ್ ಇಸ್ ಗೋಯಿಂಗ್ ಟು ಬಿಕಮ್ ಅ ವೆರಿ ಲೋ ಅನ್ನೋದನ್ನ ಈ ಇಂಡಸ್ಟ್ರಿಯಲ್ ಮೆಲನಿಸಮ್ ಹೇಳ್ತಾ ಹೋಗುತ್ತೆ. ಸಮ್ಟೈಮ್ಸ್ ಏನಾದ್ರೂ ಇದೇ ಒಂದು ಕಾನ್ಸೆಪ್ಟ್ ಅನ್ನ ಬೇರೆ ತರ ಅಂದ್ರೆ MCQs ಅಲ್ಲಿ ಕೇಳಿದ್ರೆ ಈ ತರನು ಕೇಳ್ಬೋದು. ಇಂಡಸ್ಟ್ರಿಯಲ್ ಮೆಲನಿಸಮ್ ಆಸ್ ಅಬ್ಸರ್ವ್ಡ್ ಇನ್ ಪೆಪ್ಪರ್ಡ್ moth proves that the four options are here. The dark melanic form of the moth has no selective advantage over lighter form in industrial area. Then the lighter form moth has no selective advantage either in polluted industrial area. ಅದಕ್ಕೆ ನಿಮ್ಗೆ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. Lichens is one of the good pollution indicator. ಯಾಕಂದ್ರೆ ಕೆಲವೊಂದು ಇನ್ಸೆಕ್ಟ್ಸ್ ಗಳನ್ನ we are going to consider this is what is good to this ಅಂತ ಹೇಳಿರ್ತೀವಿ. ಸೊ ಅದೇ ತರ this is also they are going to taken, and melanism is a pollution general feature and the true black melanic forms escaped announced, so they managed to survive resulting in more population of black moths. ಯಾವಾಗ ಆ ಪ್ರೆಡೇಟರ್ಸ್ ಗಳಿಂದ ಬೇಗ ತಪ್ಪಿಸ್ಕೋತಿತ್ತು ಎಲ್ಲೋ ಒಂದ್ ಕಡೆ ಮೆಲಾನಿಕ್ ಮಾತ್ಸ್ ಅಥವಾ ಬ್ಲಾಕ್ ಪೆಪ್ಪರ್ಡ್ ಮಾತ್ ಅಂತ ಹೇಳ್ತೀವಿ, ಪಾಪ್ಯುಲೇಷನ್ ಇಸ್ ಹೈ ಸೊ ವೆನ್ ಕಂಪೇರ್ ಟು ದ ವೈಟ್ ಕಲರ್. ಓಕೆ, ಸೊ ದಿಸ್ ಇಸ್ ವಾಟ್, ಈ ತರನೂ ಬೇಕಾದ್ರೆ ಒಂದು ಕ್ವಶನ್ ಅನ್ನ ನಿಮ್ಮ MCQs ಗಳಲ್ಲಿ ಫ್ರೇಮ್ ಮಾಡ್ತಾ ಹೋಗ್ಬೋದು. ಅಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಕ್ವಶನ್ ಫಾರ್ 5 marks. ಅಲ್ಲಿ ತುಂಬಾ ಏನು ಬರೆಯಕ್ ಹೋಗ್ಬೇಡಿ, ತುಂಬಾ ಡೀಟೇಲ್ಸ್ ಆಗಿ ಅಥವಾ ಒಂದೂವರೆ ಪೇಜ್ ಬರೆಯುವಂಥದ್ದೆಲ್ಲ ಕರೆಕ್ಟ್ ಆಗಿ ಒಂದು 4 to 5 ಪಾಯಿಂಟ್ಸ್ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಎರಡು ಇರಲಿ ಎಕ್ಸ್ಪ್ಲನೇಷನ್. Before industrialization ಗಿಂತ ಮುಂಚೆ, and they taken the two example, one is white color, another one is the black colored moth ಅಥವಾ melanic moths ಅಂತ ಕೂಡ ಕರೀತೀರಾ. ಸೊ ಅವುಗಳ ಒಂದು ಪಾಪ್ಯುಲೇಷನ್ ಯಾವಾಗ ಯಾವ್ದು ಜಾಸ್ತಿ ಇತ್ತು ಯಾವ್ದು ಕಮ್ಮಿ ಇತ್ತು, ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಆದ್ಮೇಲೆ ಯಾವ್ದು ಕಮ್ಮಿ ಆಯ್ತು ಯಾವ್ದು ಜಾಸ್ತಿ ಆಯ್ತು ಅನ್ನೋದನ್ನ ಸೊ ನೀವು ಅದನ್ನ ಡಿಫರೆನ್ಸಸ್ ಅನ್ನ ನೀಟಾಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂಡ್ ದ ಥರ್ಡ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್, ಅಂಡ್ ಇದಂತೂ ತುಂಬಾ ಸರಿ ರಿಪೀಟ್ ಆಗ್ಬಿಟ್ಟಿದೆ. ಬಟ್ ಅದನ್ನ ಕೇಳಿದ್ರೆ ಡಯಾಗ್ರಾಮ್ 5 marks ಕೇಳ್ತಾರೆ. ಸೊ ಸಮ್ ಟೈಮ್ ಅವರೇ ಡಯಾಗ್ರಾಮ್ ಕೊಟ್ಟು ಇದು ಎಕ್ಸ್ಪ್ಲೈನ್ ಲೇಬಲಿಂಗ್ ಮಾಡಿ ಅಂತ ಕೇಳ್ತಾರೆ. ಸೊ ನಿಯರ್ಲಿ ಇದರಲ್ಲಿ ನಿಮಗೆ 1 2 3 4 ಆಲ್ಮೋಸ್ಟ್ ನಿಯರ್ ಟು 10 ಲೇಬಲಿಂಗ್ ಇದೆ. ಸೊ 10 ಲೇಬಲ್ ಇದೆ ಅಂದ್ರೆ ಆಬ್ವಿಯಸ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ದ ಎಕ್ಸಾಮ್. 5 marks ಕೇಳ್ತಾರೆ.
Okay, C to vacuum pump. And ಇದನ್ನ ತುಂಬಾ ಸರಿ they are going to repeated in the 1 marks MCQs question ಅಲ್ಲೂ ಕೇಳಿದ್ದಾರೆ. ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಗಳನ್ನ they are going to ಅದ್ರೊಳಗೆ ಹಾಕ್ತಾ ಹೋದ್ರು ಅಂತ ಹೇಳಿ. And here is electrodes, the 2 electrodes are here, and spark discharge and water out, rest of the water ಏನಿರುತ್ತೆ ಆಚೆ ಹೋಗುತ್ತೆ, condenser and water in ಒಳಗಡೆ ಬರುವಂತದ್ದು. And here is water droplets and water containing different types of the organic compounds, and liquid water in trap. And here is to vacuum pump, and here is boiling water, and the temperature ಕೂಡ ನಮಗೆ ಗೊತ್ತಿರುತ್ತೆ 800 degree centigrade ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಈ ಒಂದು ಡಯಾಗ್ರಾಮ್ ಏನಿದೆ ಎಂಟೈರ್ ಚಾಪ್ಟರ್ ಅಲ್ಲಿ ಓನ್ಲಿ ದ ಒನ್ ಡಯಾಗ್ರಾಮ್ ಕಂಪಲ್ಸರಿ ಕೇಳುವಂತ ಡಯಾಗ್ರಾಮ್. ಎಷ್ಟೋ ಎಕ್ಸಾಮ್ಸ್ ಗಳು ರಿಪೀಟ್ ಆಗಿದೆ ಈ ಕ್ವಶನ್. ಇದನ್ನ ದೇ ಆರ್ ಗೋಯಿಂಗ್ ಟು ಆಸ್ಕ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ SL ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತನಾದ್ರೂ ಕೇಳ್ಬೋದು. ಓಕೆ, SL ಮಿಲ್ಲರ್, ಅಥವಾ ಇಟ್ ಈಸ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಅಂತಾನು ಕೇಳ್ಬೋದು. ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್, ಆಕ್ಚುಲಿ ಇದು ಒಂದು ಥಿಯರಿನೇ ಬರುತ್ತೆ. ಇದು ಫಸ್ಟ್ ಆಕ್ಚುಲಿ ಇದನ್ನ ಕರೆದಿದ್ದೇನಂದ್ರೆ ಥಿಯರಿ ಆಫ್ ಎ ಬಯೋಜೆನೆಸಿಸ್ ಅಂತ ಕರೆದ್ರು. That theory of abiogenesis changed into the theory of chemical evolution, and these theory explained by the Stanley and Miller. That's why it is called the as an SL Miller experiment anta kuda kariತಾರೆ. Any names ಅಲ್ಲಿ ಕ್ವಶನ್ ನ ಫ್ರೇಮ್ ಮಾಡಬಹುದು. ಸೊ ನೀಟಾಗಿ ಡಯಾಗ್ರಾಮ್ ಬರೆದು ಈ ಏನೇನ್ ಲೇಬಲಿಂಗ್ ಅನ್ನ ಕೊಟ್ಟಿದ್ದಾರೆ ಅಷ್ಟು ಲೇಬಲ್ ಅನ್ನ ನೀಟಾಗಿ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸೊ ಅದ್ರ ಎಕ್ಸಾಮ್ ಎಕ್ಸ್ಪ್ಲನೇಷನ್ ಏನಾದ್ರು ಕೇಳಿದ್ರೆ, ಯಾಕಂದ್ರೆ ಡಯಾಗ್ರಾಮ್ ಕೇಳಿದ್ರೆ ದೇ ನೆವರ್ ಆಸ್ ದ ಎಕ್ಸ್ಪ್ಲನೇಷನ್ ಏನು ಕೇಳಲ್ಲ. ಸೊ ಈ ಪಾಯಿಂಟ್ಸ್ ಗೊತ್ತಿರಲಿ. ಇದರಲ್ಲಿ ಮೇನ್ ಆಗಿ 1 marks ಯಾವ್ದು ಗೊತ್ತಿರಬೇಕು ಅಂತ ಅಂದ್ರೆ, ಸೊ ದಿಸ್ ಥಿಂಗ್ಸ್ ಈ 3 ಗೊತ್ತಿರಬೇಕು. ಅಂಡ್ ವಾಟರ್ ವೇಪರ್. ಓಕೆ, ಸೊ ವಾಟ್ ಇಸ್ ದ ಟೆಂಪರೇಚರ್, ಅಂಡ್ ದಿಸ್ ಇಸ್ ನಾಟ್ 8000, ದಿಸ್ ಇಸ್ 800. ಇದು 0 ಇಲ್ಲಿ ಮೇಲೆ ಬರಬೇಕಿತ್ತು. 800 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಫಿಕ್ಸ್ ಮಾಡಿದವರು. ಓಕೆ, ಅಂಡ್ ವಾಟ್ ಅಂಡ್ ಆಲ್ ದಟ್, ಅಂಡ್ ದ ನೇಮ್ ಆಫ್ ದ ಸೈಂಟಿಸ್ಟ್ SL Miller, American scientist. Okay, so laboratory ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಪ್ರಾಸೆಸ್ ಆಗಿದ್ದು. And the conditions, higher temperature, volcanic storms, reducing atmosphere containing CH4, that is NH3 and etc. That is water vapor and hydrogen, everything. Okay, ಇದನ್ನೆಲ್ಲ ಅಂದ್ರೆ ಆಗ ಏನ್ ಸ್ಟಾರ್ಟ್ ಆಗಿತ್ತು, ದಟ್ ಕಂಪ್ಲೀಟ್ ಎಂಟೈರ್ ಅರ್ತ್ ಅಲ್ಲಿ ಏನೇನೆಲ್ಲ ಗ್ಯಾಸಸ್ ಗಳು ಸಿಕ್ತೋ ಆ ಗ್ಯಾಸಸ್ ಗಳನ್ನ ತಗೊಂಡು, ಸೊ ದೇ ಜಸ್ಟ್ ಹೀಟಿಂಗ್ ಆಸ್ ವೆಲ್ ಆಸ್ ದ ಕೂಲಿಂಗ್. ಫಸ್ಟ್ ಹೀಟ್ ಮಾಡೋದು ಕಂಟಿನ್ಯೂಯೇಷನ್, ಹೀಟ್ ಮಾಡಿದ್ದು ಆಗಿ ಮುಗಿದ ಮೇಲೆ ಅವ್ರು ಏನ್ ಟೈಮ್ ಸೆಟ್ ಮಾಡಿರ್ತಾರ ಪ್ರಾಸೆಸ್ ಎಲ್ಲ ಮುಗಿದ ಮೇಲೆ ಒಂದಷ್ಟು ಹೊಸ ಪ್ರಾಡಕ್ಟ್ಸ್ ಗಳು ಬರ್ತಾ ಇದ್ದು. ಮತ್ತೆ ಅದನ್ನ ಏನ್ ಮಾಡಿದ್ರು, ಮತ್ತೆ ಕೂಲ್ ಮಾಡಿದಾಗ ಮತ್ತೆ again ಹೀಟ್ ಮಾಡೋದು, ಮತ್ತೆ ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಗಳು, ಹೀಗೆ again and again if they are going to repeating the same process, ಅದನ್ನೇ ಹೇಳ್ತಾರೆ ಸಿಮಿಲರ್ ಎಕ್ಸ್ಪೆರಿಮೆಂಟ್ಸ್ ಅಬ್ಸರ್ವ್ಡ್ ಫಾರ್ಮೇಶನ್ ಆಫ್ ಶುಗರ್ಸ್, ನೈಟ್ರೋಜನ್, ನೀವೇನ್ ನೈಟ್ರೋಜನ್ ಬೇಸಿಸ್ ಅಲ್ಲಿ ಓದಿದ್ರಿ, ಪ್ಯೂರಿನ್, pyrimidine as well as adenine, guanine, cytosine, thiamine, all those, and pigments, lot of color ಗಳಿಗೆ ನಾವು pigments ಹೇಳ್ತೀವಿ, fats ಆಗಿರಬಹುದು, analysis of meteorite content. So lot of compounds are going to get while these types of the procedure. ಅಂದ್ರೆ ಯಾವಾಗ ಎಕ್ಸ್ಪೆರಿಮೆಂಟ್ ನ ಎನಿ ಟೈಮ್ ಮಾಡ್ತಾ ಹೋದ್ರು ಅಲ್ಲಿ ಅಷ್ಟೇ ಇವ್ರು ಯೂಸ್ ಮಾಡಿದಿಷ್ಟೇ. ಒಂದು ಎಲೆಕ್ಟ್ರಿಕ್ ಡಿಸ್ಚಾರ್ಜ್, ಅಲ್ಲಿ ನೋಡಿದ್ರಲ್ಲ ಈ ತರ ಇತ್ತಲ್ಲ, ಸೊ ರಾಡ್ಸ್ ಗಳು ಎಲೆಕ್ಟ್ರಿಕ್ ಡಿಸ್ಚಾರ್ಜ್, ಒಂದು ಫ್ಲಾಸ್ಕ್ ತಗೊಂಡ್ರು, ಆ ಎಲ್ಲಾ ಇಲ್ಲೇನ್ ಭೂಮಿ ಮೇಲೆ ಸಿಕ್ತು ಆ ಎಲ್ಲಾ ಗ್ಯಾಸಸ್ ಗಳನ್ನ ಅದ್ರೊಳಗೆ ಹಾಕಿದ್ರು. ಅದು ಕೂಡ ಜಾಸ್ತಿನೂ ಅಲ್ಲ, 4 ಇದು 1 marks ತುಂಬಾ ಸರಿ ರಿಪೀಟ್ ಆಗಿದೆ. ಅಂಡ್ ಟೆಂಪರೇಚರ್ ಸೆಟ್ ಮಾಡೋದು ಎಷ್ಟು, 800 ಡಿಗ್ರಿ. ವೆರಿ ಸಿಂಪಲ್ equipments with a simple procedure. So but they are going to get a very good result from this experiment. Okay, so ಇದು ಒಂದು. ನೆಕ್ಸ್ಟ್ So next is ಈ ಒಂದು ಕ್ವಶನ್ 5 marks ನೀವು ಎಕ್ಸ್ಪೆಕ್ಟ್ ಮಾಡಬಹುದು. And here is it's a 2 marks question. That is what is adaptive radiation. The fourth question, what is adaptive radiation? Give an example ಅಂತ ಸುಮಾರು ಸಲ ರಿಪೀಟ್ ಆಗಿದೆ. ಏನ್ adaptive radiation ಅಂತ ಅಂದ್ರೆ, so
ಕೆಲವು ಸರಿ ಕೆಲವೊಂದು ಬರ್ಡ್ಸ್ಗಳು ಏನು ಮಾಡುತ್ತೆ, ಸೊ ಆ ಜಾಗದಿಂದ ಇನ್ನೊಂದು ಜಾಗಗಳಿಗೆ ಅಡಾಪ್ಟ್ ಆಗ್ಬಿಟ್ಟೆ, ಅಂದರೆ ಅಕಾರ್ಡಿಂಗ್ ಟು ದಟ್ ಟೆಂಪರೇಚರೋ ಹ್ಯುಮಿಡಿಟಿನೋ, ಸೊ ಈ ಥರ ಎಲ್ಲ ಇದ್ದಾಗ ಸೊ ಕಂಪ್ಲೀಟ್ಲಿ ಇಟ್ ಇಸ್ ಅಡಾಪ್ಟೆಡ್ ಟು ದಟ್ ಎನ್ವೈರನ್ಮೆಂಟ್. ಅದನ್ನ ಹೇಳ್ತಾರೆ ದ ಪ್ರಾಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಷೀಸ್ ಇನ್ ಅ ಗಿವನ್ ಜಾಗ್ರಫಿಕಲ್ ಏರಿಯಾ ಸ್ಟಾರ್ಟಿಂಗ್ ಫ್ರಮ್ ಅ ಪಾಯಿಂಟ್ ಅಂಡ್ ಲಿಟ್ರಲಿ ರೇಡಿಯೇಟಿಂಗ್ ಟು ಅದರ್. ಸಪೋಸ್ ಈಗ ಅಲ್ಲಿ ಏನೋ ಆ ಒಂದು ಹ್ಯಾಬಿಟಾಟ್ ಅಲ್ಲಿ ಇಟ್ ಇಸ್ ನಾಟ್ ಗೆಟಿಂಗ್ ವಾಟ್ ಎವರ್ ಇಟ್ ನೀಡ್ಸ್, ಅವುಗಳಿಗೆ ಏನು ಬೇಕೋ ಸಿಗ್ತಾ ಇಲ್ಲ ಅಂದಾಗ ಏನಾಗಬೇಕಾಗತ್ತೆ, ಬೇರೆ ಒಂದು ಜಾಗಕ್ಕೆ ವಲಸೆ ಹೋಗ್ಲೇಬೇಕಾಗತ್ತೆ. ದಟ್ ಟೈಪ್ ಆಫ್ ದ ಒಂದು ಪ್ರಾಸೆಸ್ ಅನ್ನ ದೇ ಕಾಲ್ಡ್ ದಮ್ ಇಟ್ ಆಸ್ ಅನ್ ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರೀತಾರೆ. ಓಕೆ, ಎಸ್ಪೆಷಲಿ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾಗ ಪರ್ಟಿಕ್ಯುಲರ್ಲಿ ಏನಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟೇಟ್ಮೆಂಟ್ಸ್ ಗಳನ್ನ ಅವಕ್ಕೆ ಡೆಫಿನೇಷನ್ ಕೊಟ್ಟಿರ್ತಾರೋ ಅದನ್ನೇ ಬರೀಬೇಕು, ಅದರಲ್ಲಿ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಬೇಡಿ. ಸಿಯರ್ ದ ಪ್ರಾಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಷೀಸ್ ಇನ್ ಅ ಗಿವನ್ ಜಾಗ್ರಫಿಕಲ್ ಏರಿಯಾ ಸ್ಟಾರ್ಟಿಂಗ್ ಫ್ರಮ್ ಅ ಪಾಯಿಂಟ್ and literally radiating to other areas of geography, ಅಂದ್ರೆ other different types of habitats ಆ ಟೈಮ್ ಹೋಗ್ತವೆ ಮತ್ತೆ again will come back to the same spot. Okay, that is called adaptive radiation. ಇದಕ್ಕೆ you just mentioned the two examples. One is Darwin's finches and the second one is Australian marsupials ಅಂತ ಹೇಳಿ. ಎರಡು ಎಕ್ಸಾಂಪಲ್, 2 ಮಾರ್ಕ್ಸ್ ಗಾದ್ರೆ ಒಂದೇ ಎಕ್ಸಾಂಪಲ್ ಬರೆದ್ರು it's enough. Okay, so one is Australian marsupials and the another one is Darwin's finches. ಈ ಎರಡು ಎಕ್ಸಾಂಪಲ್ ಬರೆದ್ರೆ ಎರಡರಲ್ಲಿ 2 ಮಾರ್ಕ್ಸ್ ಸಿಕ್ಕಿದ್ರೆ 1 ಮಾರ್ಕ್ಸ್ ಡೆಫಿನೇಷನ್ ಇರುತ್ತೆ, ಒಂದು ಎಕ್ಸಾಂಪಲ್ 1 ಮಾರ್ಕ್ಸ್ ಇರುತ್ತೆ. ಎರಡು ಬರೆದ್ರು ನೋ ಇಶ್ಯೂಸ್. ಬಟ್ ರಿಮೆಂಬರ್ those two, one is Australian marsupials and another one it is called the Metazan Darwin's finches. Okay, ಇದು 2 ಮಾರ್ಕ್ಸ್ ಅಷ್ಟೇ. ಇದೇನಾದ್ರೂ ಎಕ್ಸಾಮ್ ಕೇಳಿದ್ರೆ ವಾಟ್ ಇಸ್ ಅಡಾಪ್ಟಿವ್ ರೇಡಿಯೇಷನ್, ಗಿವ್ ಅನ್ ಎಕ್ಸಾಂಪಲ್, ಮೋಸ್ಟ್ ಪ್ರಾಬಬ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕ್ವಶನ್ ಕೂಡ. ಅಂಡ್ ಇನ್ನೊಂದು, ಇದು ತುಂಬಾ ಜನ ಗೊತ್ತಿರಲ್ಲ, ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿದೆ ಒಂದು ಕ್ವಶನ್, ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಯಾವುದ್ರ ಬಗ್ಗೆ ಹೇಳ್ತು ಅನ್ನೋದಕ್ಕೆ. ಸೊ ಒನ್ ಇಸ್ ಬ್ರಾಂಚಿಂಗ್ ಡಿಸೆಂಟ್. ನೋಡಿ, ಕರೆಕ್ಟ್ 2 ಮಾರ್ಕ್ಸ್ ಕೇಳೋ ಕ್ವಶನ್ ಇದು, ತುಂಬಾ ಸರಿ ಕೇಳು ಇದಾರೆ ಇದನ್ನ. ಸೊ ಬ್ರಾಂಚಿಂಗ್ ಡಿಸೆಂಟ್ ಅಂಡ್ ಅನದರ್ ಒನ್ ಇಸ್ ನ್ಯಾಚುರಲ್ ಸೆಲೆಕ್ಷನ್. ಸೊ ಇಲ್ಲಿ ಎರಡು ಕ್ವಶನ್ ಇದೆ, ಎರಡು ಕ್ವಶನ್ 2 ಮಾರ್ಕ್ಸ್ ಕ್ವಶನ್ಸ್ ಗಳೇ. ಒನ್ ಇಸ್ ವಾಟ್ ಇಸ್ ಅಡಾಪ್ಟಿವ್ ರೇಡಿಯೇಷನ್ ಅಂಡ್ ಗಿವ್ ಅನ್ ಎಕ್ಸಾಂಪಲ್, ಅಂಡ್ ಅನದರ್ ಒನ್ ಇಸ್ ಮೆನ್ಷನ್ ದ 2 key concepts of Darwinian theory of evolution. Okay, mention the 2 key concepts of Darwinian theory of evolution ಅಂತ ಕೇಳಿದ್ರೆ ಬೇರೆ ಏನು ಬರೆಯೋದು ಬೇಡ, ಬ್ರಾಂಚಿಂಗ್ ಡಿಸೆಂಟ್ ಅಂಡ್ ನ್ಯಾಚುರಲ್ ಸೆಲೆಕ್ಷನ್ ಎರಡನ್ನ ಮೆನ್ಷನ್ ಮಾಡಿದ್ರೆ ಸಾಕು. ಓಕೆ, ಎಸ್. ನೆಕ್ಸ್ಟ್, this is what the example for marsupial radiation. Okay, yeah, this is also one of the 5 marks expected question almost all. As a Hardy-Weinberg principle anta heli, idu tumba sari repeat agide. The first thing is, first question is state Hardy-Weinberg principle. Second, write the equation of Hardy-Weinberg. Third one, mention the factors of Hardy-Weinberg equilibrium. Okay, so state 1 mark, 2 marks, and define the terms, and this is 2 marks, 5 marks ಕೇಳೋದು. ಸೊ ಸ್ಟೇಟ್ Hardy-Weinberg ಪ್ರಿನ್ಸಿಪಲ್. ಅದೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಇದೆ, ದಟ್ ಈಸ್ ಅಬೌಟ್ ಸಾಲ್ಟೇಷನ್. ಲಾಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಐ ಥಿಂಕ್ ಮಿಡ್ ಟರ್ಮ್ ಅಥವಾ ಪ್ರಿಪೇರ್ಡ್ ಕೇಳಿದ್ರು, ವಾಟ್ ಇಸ್ ದ ಅದರ್ ನೇಮ್ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಅನ್ ಸಾಲ್ಟೇಷನ್. MCQs 4 ಕೊಟ್ಟಿದ್ರು, ದಟ್ ಆನ್ಸರ್ ಇಸ್ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಅಂತ ಕೂಡ ಕರೀತಾರೆ. ಓಕೆ, so definition is whatever the scientists done the experiment, Darwin as well as De Vries. Mutation ಅಂದ್ರೆ we already ಗೊತ್ತಿದೆ, sudden heritable changes ಅಂತ ಕರಿತೀವಿ. Caused speciation, species ಅಲ್ಲಿ that is called, they call them as in saltation ಅಂತ ಕರೀತಾರೆ, ಅಥವಾ ಇನ್ನೊಂದು ಹೆಸರಲ್ಲಿ single step mutation, large mutation ಅಂತ ಕೂಡ ಕರೀತಾರೆ. ಸ್ಟೇಟ್ಮೆಂಟ್ ಏನ್ ಬರೀಬೇಕು, the principle says that ಈ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಚೇಂಜ್ ಆಗಿರಬಾರ್ದು,
allele frequencies in a population are stable and is constant from generation to the generation. ಇಷ್ಟೇ, ಇನ್ನೇನು ಬರೆಯೋದು ಬೇಡ. ಓನ್ಲಿ ದಿಸ್ ಲೈನ್. ಅಲೀಲ್ ಫ್ರೀಕ್ವೆನ್ಸೀಸ್, ಅಲೀಲ್ ಅಂದ್ರೆ ಗೊತ್ತು, ಆಲ್ಟರ್ನೇಟಿವ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಜೀನ್ ಅಂದ್ರೆ ಕಂಪ್ಲೀಟ್, ಅಂದ್ರೆ ಆ ಜೀನ್ಗಳಲ್ಲಿ ಸೆಲೆಕ್ಟ್ ಏನು ಜನರೇಷನ್ಸ್ ಕಂಟಿನ್ಯೂ ಆಗಿರುತ್ತೆ ಅದನ್ನ ಅಲೀಲ್ಸ್ ಅಂತ ಕರಿತೀವಿ. ಸೊ ಎನ್ ಅ ಪಾಪ್ಯುಲೇಷನ್ ಸ್ಟೇಬಲ್ ಆಗಿರುತ್ತೆ ಅಂಡ್ ಆಸ್ ವೆಲ್ ಆಸ್ ಕಾನ್ಸ್ಟೆಂಟ್ ಫ್ರಮ್ ಎಷ್ಟೇ ಜನರೇಷನ್ಸ್ ನೋಡಿದ್ರು that cannot able to modulate it or any changes in that. So that one it is called the Mendelssohn principle ಅಂತ ಹೇಳ್ತಾರೆ. That is what Hardy-Weinberg principle ಅಂತ ಹೇಳೋದು. That's why sum total of all the allelic frequencies is equals to 1 ಅಂತ ಹೇಳ್ತೇವೆ. So Weinberg principle is this one, and write the equation ಅಂತ ಹೇಳಿದ್ರೆ, so for that when come to write the equation anta bandre, and one more here. So these persons, they call them as in Hardy-Weinberg. Hardy in 1908 in England and Weinberg in 1909 in Germany. Both of them different scientists. Hardy-Weinberg law states that, and here is stable and as well as the constant from one generation to the another generation. That is what allelic frequencies anta heladru. And this formula is very most important. So formula ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಅದು ನಿಮ್ಮ ಮ್ಯಾಥ್ಸ್ ಅಲ್ಲೂ ಬರ್ದಿರ್ತೀರಿ, a plus b whole square ಅಂತ. ಹಿಯರ್ ಇಸ್ ವಿ ಆರ್ ಗೋಯಿಂಗ್ ಟು ರೈಟ್, ಇನ್ಸ್ಟೆಡ್ ಆಫ್ a ಮತ್ತೆ b ಬದಲಾಗಿ p ಮತ್ತೆ q ಅಂತ ತಗೊಂಡಿದೀವಿ. ಅಂದ್ರೆ ದಟ್ ಇಸ್ ವಾಟ್ Hardy-Weinberg ಟೇಕನ್. p plus q whole square is equals to p square plus 2pq plus q square is equals to 1. Okay, again here we are talking about the genetics concept, andre generation ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ, here is the taken p square ಅಂದ್ರೆ p ಮತ್ತೆ p, 2pq ಅಂದ್ರೆ one is dominant another one is recessive, and q square is both of them qq, dominant as well as the recessive. See here is p is frequency of dominant allele. ನೀವು ಅಕಸ್ಮಾತ್ ಬರೀ ಈಕ್ವೇಶನ್ ಬರೆದು ಟರ್ಮ್ಸ್ ಅನ್ನ ಡಿಫೈನ್ ಮಾಡಿ ಅಂತ ಕೇಳಿದ್ರೆ ಈ ತರ ಬರೀಬೇಕು ನೀವು. p ಪ್ಲಸ್ ಇಷ್ಟು ಬರೆದ್ರೇನೆ ಮಾರ್ಕ್ಸ್ ಕೊಡೋದು. p ಪ್ಲಸ್ q ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು p ಸ್ಕ್ವೇರ್ ಪ್ಲಸ್ 2pq ಪ್ಲಸ್ q ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 1 ಏನಾದ್ರೂ ಬಿಟ್ಟಿದ್ರೆ ಅಂದ್ರೆ ಹಾಫ್ ಮಾರ್ಕ್ಸ್ ಹೋಗುತ್ತೆ. ಸೊ 1 ಬೇಕೇ ಬೇಕು. ದಟ್ ಇಸ್ ವಾಟ್ ಸಮ್ ಆಫ್ ಟೋಟಲ್ ಅಲಿಲಿಕ್ ಫ್ರೀಕ್ವೆನ್ಸೀಸ್ ಇಸ್ ಈಕ್ವಲ್ಸ್ ಟು 1 ಅಂತ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾಗ ನಾವು ಈಕ್ವೇಶನ್ ಪೂರ್ತಿ ಬರೆದು ಅಲ್ಲಿ ರೆಪ್ರೆಸೆಂಟ್ ಮಾಡಲೇಬೇಕು 1 ಅನ್ನ. ಡಿಫೈನ್ ಟರ್ಮ್ಸ್ ಅಂತ ಕೇಳಿದ್ರೆ, ಸೊ p is nothing but dominant allele, q is nothing but recessive allele, p square is homozygous dominant, q square is homozygous recessive, and 2pq we already know that it is not a homozygous, it is an heterozygous genotype. So neat agi idanna Hardy-Weinberg principle idu equation, and equation ge ಇಲ್ಲಿ ಏನೇನ್ ಟರ್ಮ್ಸ್ ಗಳು ಡಿಫೈನ್ ಮಾಡಿದೆ ಅದನ್ನ ಇಲ್ಲಿ ಬರೆಯಬೇಕು. ಇದನ್ನೇ ಸಪರೇಟ್ ಆಗಿ ಏನಾದ್ರು ಕೇಳಿದ್ರು ಅಂದ್ರೆ, ಸೊ ನೆಕ್ಸ್ಟ್ ಇಸ್, ಸೊ ವಾಟ್ ಅಂಡ್ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ದ ಫ್ಯಾಕ್ಟರ್ಸ್ ಯಾವ್ದ್ಯಾವ್ದು. ಸೊ ಡಿಫರೆಂಟ್ ಅಲ್ಲಿ 5 ಫ್ಯಾಕ್ಟರ್ಸ್ ಗಳು ಬರುತ್ತೆ. ಸೊ ದಟ್ ಫ್ಯಾಕ್ಟರ್ಸ್ ಆರ್, ದ ಫಸ್ಟ್ ಒನ್ ಇಸ್ gene migration or gene flow. Next is genetic drift. Third one, it is about mutation. Fourth one, genetic recombination. And fifth one, natural selection. These are the 5 important terms. Hardy-Weinberg ಅಲ್ಲಿ ಇದೆಲ್ಲ ಒಂದು ಪ್ಯಾಕೇಜ್ ಸ್ಟೇಟ್ಮೆಂಟು ಮತ್ತೆ ಫಾರ್ಮುಲಾ ಡಿಫೈನ್ ಮಾಡಬೇಕು. ಅಂಡ್ ಲಾಸ್ಟ್ ಒನ್, ದ 5 ಡಿಫರೆಂಟ್ ಟೈಪ್ಸ್ ಆಫ್ ದ ಫ್ಯಾಕ್ಟರ್ಸ್. ಒನ್ ಇಸ್ migration, gene flow. Migration andre one place to the another place. Genetic drift, mutation, genetic recombination and natural selection. And also you study for all this definition book alla aidrudu illa 1 or 2 definitions ide, avana fill in the blanks ಗೆ ನೋಡ್ಕೊಳ್ಳಿ. 5 marks ಗೆ they cannot able to ask define ಮಾಡಿ ಅಂತ ಏನು ಕೇಳಲ್ಲ. ಓಕೆ, ಸೊ ಅಕಸ್ಮಾತ್ 2 marks ಗೆ ಕೇಳಬಹುದು ಸ್ಪ್ಲಿಟ್ ಮಾಡಿ, ಅಥವಾ 1 marks ಅಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟು ನೀವು ಅದು ಟರ್ಮ್ ನ ಬರೆಯೋ ತರನು ಕೂಡ ಕೇಳಬಹುದು. ಓಕೆ, ಸೊ ಇದರಲ್ಲಿ ಸ್ಪ್ಲಿಟ್ ಮಾಡಿ ಕೇಳೋಂತ ಕ್ವಶನ್ ಯಾವುದು ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ದಟ್ ಈಸ್ ದೀಸ್ 3 ಡಯಾಗ್ರಾಮ್ಸ್, ಬಿಕಾಸ್ ಇಲ್ಲಿ 3 ಡಯಾಗ್ರಾಮು ಸ್ವಲ್ಪ ಒಂದೇ ತರ ಬರುತ್ತೆ. ಒಂದು ನಾವು ಎಕೋಸಿಸ್ಟಮ್ ಅಲ್ಲಿ ಮಾಡಿದ್ದು ಒಂದು ಪಿರಾಮಿಡ್ಸ್. ಓಕೆ,
ಎರಡನೇದು this one, the three different types of the natural selection are, one is directional, first one it is stabilizing, and the last one it is disruptive anta barutte. So see here the three diagrams neat agide illi. Okay, number of individuals with phenotype, and the first ಏನ್ ಕೊಟ್ಟಿದ್ದಾರೆ ಇದು is a stabilizing, and second one it is directional, and third one it is disruptive. ಇದನ್ನ 3 marks ಗೂ ಕೇಳ್ತಾರೆ. This is a 3 marks question. So what is natural selection? Mention the 3 types of the natural selection ಅಂತ ಕೇಳ್ಬೋದು, ಅಥವಾ name the 3 types of natural selection ಅಂತ ಕೇಳ್ಬೋದು. In case ಕೇಳಿಲ್ಲ ಅಂದ್ರೆ ಡ್ರಾ ಎ ನೀಟ್ ಲೇಬಲ್ಡ್ ಗ್ರಾಫ್ ಅಥವಾ ಡಯಾಗ್ರಾಮ್ ಆಫ್ ದ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕೇಳಿದ್ರೆ, ಟೈಪ್ಸ್ ಆಫ್ ದ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಸೊ ನೀಟಾಗಿ ಈ ಮೂರನ್ನು ಬರೆದ್ರೆ ಯು ಗೆಟ್ 3 marks. ಅಂಡ್ ಯು ನೀಡ್ ಟು, ಕೆಲವರು ಸುಮ್ಮನೆ ಹಾಕ್ಬಿಟ್ಟು ಬಿಟ್ಬಿಡ್ತೀರಿ. ಪೀಕ್ ಗೆಟ್ಸ್ ಹೈಯರ್ ಅಂಡ್ ನ್ಯಾರೋಯರ್, ಪೀಕ್ ಶಿಫ್ಟ್ಸ್ ಇನ್ ಒನ್ ಡೈರೆಕ್ಷನ್, 2 peak form. 2 peak form andre it is disruptive, 1 peak form andre is a directional, and no peaks nothing anta andre that is what it is called the as an stabilizing. Stable andre stabilizing, ಒಂದೇ ಕಾನ್ಸ್ಟೆಂಟ್ ಅಲ್ಲಿ ಇರುವಂತದ್ದು. ಓಕೆ, ಪೀಕ್ ಅದನ್ನ ನೋಡ್ತಾ ಹೋಗ್ತೀವಿ. ಒಂದು ಪೀಕ್, ಒನ್ ಡೈರೆಕ್ಷನಲ್ ಪೀಕ್ ರೆಪ್ರೆಸೆಂಟ್ ಮಾಡಿ ಡೈರೆಕ್ಷನಲ್. ಸೊ ಎರಡು ಪೀಕ್ ಇತ್ತು ಅಂದ್ರೆ ಇಟ್ ಇಸ್ ಕಾಲ್ಡ್ ದ as an disruptive. ಓಕೆ, ಇದೆಲ್ಲಾನು the concepts is related to the natural selection. ಓಕೆ, ನೆಕ್ಸ್ಟ್ ಬಂದ್ರೆ ಈ ಒಂದು ಸ್ಲೈಡ್ ಅಲ್ಲಿ ಇಲ್ಲಿ 2 marks ಅಥವಾ 3 marks ಕೇಳ್ತಾರೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ 1 marks ಕ್ವಶನ್ಸ್ ಜಾಸ್ತಿ. ಓಕೆ, ಸೊ ದಟ್ ಈಸ್ ಆಲ್ಸೋ ಐ ಮೆನ್ಷನ್ ವಿತ್ ದ ಇಯರ್. ಸಿ ಇಯರ್, about 2000 million years ago the first cellular forms of life. ಅಷ್ಟು ಮಾತ್ರ ನೋಡ್ಕೊಳ್ಳಿ, ಇದೆಲ್ಲ ಏನು ಬೇಡ. ಸೊ ದ ಮೆಕ್ಯಾನಿಸಮ್ ಹೌ ಹೆಂಗ್ ಸ್ಟಾರ್ಟ್ ಆಯ್ತು ಅದೇನು ಬೇಡ ನಮ್ಗೆ ಇದರಲ್ಲಿ. ಸೊ ವಿತ್ ದ ಇಯರ್ ಅಂಡ್ ವಾಟ್ ಇಟ್ ವಿಲ್ ಬಿ ಸ್ಟಾರ್ಟೆಡ್ ಅನ್ನೋದು ಮಾತ್ರ ಗೊತ್ತಿರಲಿ. 2000 million years ago, MYA million years ago, first cellular forms of life start ಆಯ್ತು. Okay, and ability to release the oxygen. This is a 1 marks question. Second, 500 million years ago ಬಂದ್ರೆ invertebrates were formed and active. In 2000, first our life ಅಂದ್ರೆ cellular life, because the biologically first we call them as in cellular, next is tissue, next is organ, next is organ system ಅಂತೀವಿ. The first cellular life ಅನ್ನೋದು ಸ್ಟಾರ್ಟ್ ಆಗಿದೆ ಯಾವಾಗ? that is 2000 million years ago ಅನ್ನೋದು ಒಂದು. ಎರಡನೇದು 500 million years ago ಅಂತ ಬಂದ್ರೆ invertebrates were formed and active. jawless fish ಅಂತ ಬಂದ್ರೆ it is 350 million years ago. Seaweeds, ಕಳೆ ಅಂತ ಹೇಳ್ತೀವಿ, ಪ್ಲಾಂಟ್ಸ್ ಗಳಲ್ಲಿ ಬೆಳಿತಾವಲ್ಲ ಅಂತವು seaweeds, and few plants exist ಆಗಿದೆ ಯಾವಾಗ ಅಂದ್ರೆ it is in the 320 million years ago. Okay, so next the first organism ಒಂದು ಪ್ಲಾಂಟ್ಸ್ ಆಗಿ ಲ್ಯಾಂಡ್ ಆಗಿದ್ದು, ಟೆರೆಸ್ಟ್ರಿಯಲ್ ಆಗಿ ಫಾರ್ಮ್ ಆಗಿದ್ದು, and animals ಲ್ಯಾಂಡ್ ಅಲ್ಲಿ ಫಾರ್ಮ್ ಆಗಿದ್ದು, and fish with stout and strong fins could move on land as well as go back to the water. ಎರಡರ ಮೇಲೆ, ನೀರು ಮತ್ತೆ ಭೂಮಿ ಮೇಲೆ ಎರಡರೂ ಇದರಲ್ಲೂ ಇರೋ ತರ ಫಾರ್ಮ್ ಆಗಿದೆ ಯಾವಾಗ ಅಂದ್ರೆ it is in the 350 million years ago. Okay, numbers is very important. 2500, here is 350, here is 320, there is a 350, and this is 1 marks question. MCQs or fill in the blanks. In the year 1938, ಯಾಕಂದ್ರೆ ಇಲ್ಲಿ ಏನ್ ಕಾನ್ಸೆಪ್ಟ್ ಇದು, ಯಾವುದು 3 marks ಬರುವಂತವಲ್ಲ, ಇಟ್ಸ್ 1 or 2 marks. MCQs ಅಥವಾ fill in the blanks are 2 marks question. In 1838, one fish, the place name is called them as in South Africa, and coelacanth ಅಂತ ಹೇಳಿ extinct ಆಗಿದ್ದು. This animal they are going to call them as in lobe fins ಅಂತ ಕರೀತಾರೆ. ನಾನು ಇಲ್ಲಿ ಏನೇನು ರೌಂಡ್ ಮಾರ್ಕ್ ಒಂದು ಲೈನ್ ಹಾಕಿದ್ದೀನಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಇನ್ನೂ ಇದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದ್ರೆ ನೆಕ್ಸ್ಟ್ ಪಾಯಿಂಟ್ಸ್ಗಳು ಅಗೇನ್ ಇಲ್ಲಿ ನೋಡಿ. ದ ಫಸ್ಟ್ ಆಂಫಿಬಿಯನ್ಸ್ ಇಸ್ ಲೀವ್ ಬೋತ್ ಲ್ಯಾಂಡ್ ಆಸ್ ವೆಲ್ ಆಸ್ ದ ವಾಟರ್. ಓಕೆ, ಸೊ ದಟ್ ಆನ್ಸೆಸ್ಟರ್ಸ್ ದೇ ಕಾಲ್ ದಮ್ ಇಟ್ ಆಸ್ ಫ್ರಾಕ್ಸ್ ಅಂಡ್ ಸ್ಯಾಲಮೆಂಡರ್ಸ್ ಅಂತ ಹೇಳಿ, ಅಂಡ್ ವಿತ್ ದ ಪ್ರೊಟೆಕ್ಟಿವ್ ಶೆಲ್ಡ್ ಕೋಟ್ ಅಂತ ಹೇಳ್ತಾರೆ. That is amphibians. And again ಇನ್ನೂ ಸ್ವಲ್ಪ ಮಾಡರ್ನ್ ಡೇಸ್ ಹೋಗ್ತಾ ಟರ್ಟಲ್ಸ್, ಟಾರ್ಟೈಸ್ ಮತ್ತೆ ಕ್ರೊಕೊಡೈಲ್ಸ್. ಓಕೆ, ಅಂಡ್ 200 ಅಲ್ಲಿ 2000 ಅಂತ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ 200 ಅಂತ ಬಂದ್ರೆ ಸ್ವಲ್ಪ ಪ್ಲಾಂಟ್ಸ್ ಗಳಲ್ಲಿ ಫಸ್ಟ್ ಆಲ್ಗೆ ಇತ್ತು, ಅದಾದ್ಮೇಲೆ ಬ್ರಯೋಫೈಟ್ಸ್ ಬಂತು. ನಾವು ವೆನ್ ಕಮ್ ಟು ಹಿಯರ್ ಟೆರಿಡೋಫೈಟ್ಸ್. ಓಕೆ, ಸೊ ದಟ್ ಇಸ್ ವಾಟ್ 200 million years ago ಅಂತ ತಗೊಂಡ್ರೆ, ಅಗೇನ್ ಫಿಶ್ ಲೈಕ್ ರೆಪ್ಟೈಲ್ಸ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್.
Next to land reptiles, obviously we call them as a dinosaurs, and that Tyrannosaurus rex was about 20 feet in height and had huge fearsome dagger-like teeth. But now we can't able to observe that dinosaurs. Now adru features galna matra nodbodu, adre exact dinosaurs galna we can't able to observe. Okay, so after that in 65 million years ago dinosaurs ಏನು ಮೊದಲಿತ್ತು immediately disappeared ಆಗ್ಬಿಡುತ್ತೆ ಅರ್ಥಿಂದ. Okay, because of some climatic changes, some of the reasons ಗಳಿಂದ, and next to some other birds and everything is going to be start. See, first amphibians in the start ಆಯ್ತು, next ಇಲ್ಲಿ ಬಂದ್ರೆ tortoise, crocodiles ಅಂತ ಅಂದ್ರು. Now they are going to call them as in birds here. Okay, so next to the first mammal, this is one of the most important statement. The first mammal were like shrews. Okay, so next to mammals were navalli ಎರಡು ಹೇಳ್ತೀವಿ oviparous, viviparous ಅಂತ, that type of the difference we are going to observe. Okay, and when come to here reptiles, came down mammals, and in South Africa mammals like horse, hippopotamus, bear, rabbit, these types of things we are going to see. ಅಂದ್ರೆ ಒಂದು generation start ಆಗ್ತಾ ಆಗ್ತಾ changes ಆಗ್ತಾ ಆಗ್ತಾ different types of the animals, different types of the plants ಒಂದು ಗ್ರೂಪ್ ಅನ್ನ ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೋ ಒಂದ್ ಕಡೆ ಆಲ್ಗೆಯಿಂದ ಬ್ರಯೋಫೈಟ್ಸ್ ಇಂದ ಟೆರಡೋ ಇಂದ ಏಂಜೋ ಇಂದ ಜಿಮ್ನೋ ಇಂದ ನೆಕ್ಸ್ಟ್ ದ ಲಾಸ್ಟ್ ಇಸ್ ಏಂಜೋಸ್ಪರ್ಮ್ಸ್. ಅದೇ ತರ ಪ್ಲಾಂಟ್ಸ್ ಅಲ್ಲೂ ಅನಿಮಲ್ಸ್ ಅಲ್ಲೂ ಫಸ್ಟ್ ಇಸ್ ಜಸ್ಟ್ ಸೆಲ್ಸ್ ಅನ್ನೋ ಬರೀ ಸೆಲ್ಸ್ ಗಳಿದ್ದಂತ ಆ ಅನಿಮಲ್ ನ ನಾವು ನೋಡಕ್ ನೀವೇ ಓದಿದೀವಿ ಆ ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ಫೋರಿಫರಾ ಅಂತ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ನಾವು ಇಲ್ಲಿ ಕೊಟ್ಟಿರೋ ಪ್ರಕಾರ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಅಪ್ ಟು ದ ಮಮೇಲಿಯಾ, ಮ್ಯಾಮಲ್ಸ್ ವರ್ಗು ನಾವು ನೋಡಿದ್ವಿ. ಇದನ್ನೆಲ್ಲ ಒಂದು ಸ್ಟ್ರೆಚ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಕಾನ್ಸೆಪ್ಟ್ ಅಲ್ಲಿ. ಸೊ ದಟ್ ಇಸ್ ವಾಟ್ ಬಯೋಲಾಜಿಕಲ್ ಎವಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಹೋಲ್ ನಾವೇನು 4.5 to 5 ಬಿಲಿಯನ್ ಇಯರ್ಸ್ ಎಗೋ ಇಂದ ಅರ್ತ್ ಸ್ಟಾರ್ಟ್ ಆಯ್ತು ಅಂತ ಏನ್ ಹೇಳ್ತೀವಿ, ಅದರಲ್ಲಿ 2000 million years ago ಇಂದ ತಗೊಂಡ್ರೆ ಸೊ ಅಲ್ಲಿಂದ ಒಂದು ಆರ್ಗ್ಯಾನಿಸಮ್ಸ್ ಲೈಫ್ ಅನ್ನೋದು ಸ್ಟಾರ್ಟ್ ಆಗಿದ್ದು. ಸೊ ಹೆಂಗೆ ಚೇಂಜಸ್ ಆಗ್ತಾ ಹೋಯ್ತು ಅನ್ನೋದಕ್ಕೆ ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಬಯೋಲಾಜಿಕಲ್ ಎವಲ್ಯೂಷನ್. ಇದರಲ್ಲಿ ಪ್ಯೂರ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಓನ್ಲಿ ಫಾರ್ 1 marks ಆರ್ 2 marks. ಅದರಲ್ಲೂ 2 marks ಕೇಳೋಂತ ಕ್ವಶನ್ ಇಲ್ಲ. ಮ್ಯಾಕ್ಸಿಮಮ್ 1 marks ಗೆ ಒಂದು MCQs ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಾದ್ರೂ ಒಂದು ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. And again some more points. So some mammals were only in water, whales, dolphins, seals, sea cows are also some of the examples. And hogta the last most successful story hellige hogi ninkonate andre that is evolution of man with language, skills and self conscious. So first plants anta helidru, then animals andru. Ivaga now the complete evolution is going to wind up where, so it is about the ಹ್ಯೂಮನ್ ಎವಲ್ಯೂಷನ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಆರಿಜಿನ್ ಆಫ್ ಎವಲ್ಯೂಷನ್ ಆಫ್ ಮ್ಯಾನ್ ಅಂತ ಹೇಳೋದು. ಇಲ್ಲೂ ಕೂಡ ಅಷ್ಟೇ ಲಾಟ್ ಆಫ್ MCQs ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಅಂಡ್ ಸಿ ದಿಸ್ ಇಸ್ ವಾಟ್ ದ ಪಿಕ್ಚರ್ ಅಂಡ್ ದ ನೇಮ್ ಶುಡ್ ಬಿ ಫೆಮಿಲಿಯರ್. ದ ಫಸ್ಟ್ ಮನುಷ್ಯನ ಒಂದು 7 ಜನರೇಷನ್ಸ್ 1 2 3 4 5 6 7 7 ಜನರೇಷನ್ಸ್ ಏನು ಮಂಗನಿಂದ ಮಾನವ ಅಂತ ಏನ್ ಕರಿತೀವೋ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದಂತ ಒಂದು ಹ್ಯೂಮನ್ ಜನರೇಷನ್ ಇವತ್ತು ನಮ್ವರೆಗೂ ವಿ ಆರ್ ಕಂಪ್ಲೀಟ್ಲಿ ಸ್ಟ್ಯಾಂಡ್ ಇನ್ ದ ಅಪ್ರೈಟ್ ಕಂಡೀಷನ್. ಅಂದ್ರೆ ಒಂದು ಪ್ಲಾಂಟ್ ಹೇಗೆ ಅಪ್ರೈಟ್ ಪೊಸಿಷನ್ ಅಲ್ಲಿ ನಿಂತ್ಕೊಳುತ್ತೋ, ಸೊ ಅದೇ ತರ ಇವತ್ತು ಮೊದಲನೇ ಜನರೇಷನ್ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟ್ ಬೆಂಡ್ ಆಗಿದ್ದಂತ ಒಂದು ಕಂಪ್ಲೀಟ್ ಲೈಫು. ಸೊ ಇವತ್ತು ಒಂದು ಮನುಷ್ಯನ ಜನ್ಮ ಹೆಂಗಿದೆ ಅಂದ್ರೆ ಕಂಪ್ಲೀಟ್ಲಿ ಸ್ಟ್ಯಾಂಡ್ ಅಪ್ರೈಟ್ ಕಂಡೀಷನಲ್ಲಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿಲ್ಸ್, ಬೇರೆ ಬೇರೆ ರೀತಿಲಿ ಇವತ್ತೆಲ್ಲ ಚೇಂಜಸ್ ಗಳನ್ನ ನಾವು ನೋಡ್ತಾ ಹೋಗ್ತಿದೀವಿ. ಆ ಚೇಂಜಸ್ ತಕ್ಕನಾಗಿ ಒಂದಷ್ಟು ಸ್ಟ್ಯಾಂಡರ್ಡ್ ಟರ್ಮ್ಸ್ ಗಳನ್ನ ಹೇಳ್ತಾ ಹೋಗ್ತಾರೆ. ಸಿ ದ ಫಸ್ಟ್ ಇಸ್ ಡ್ರಯೋಫೈಥಿಕಸ್, ಸೆಕೆಂಡ್ ಒನ್ ಇಸ್ ರಾಮಾಫೈಥಿಕಸ್. ಆಲ್ಮೋಸ್ಟ್ ದೀಸ್ ಟೂ ಇನ್ ದ ಸೇಮ್ ಇಯರ್ 15 million years ago and 15 million years ago. Okay, ಎರಡು ರಾಮಾಫೈಥಿಕಸ್ ಆಸ್ ವೆಲ್ ಆಸ್ ದ ಡ್ರಯೋಫೈಥಿಕಸ್. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಆಸ್ಟ್ರಲೋಫೈಥಿಕಸ್ 3 to 4 million years ago. ಆಫ್ಟರ್ ಆಸ್ಟ್ರಲೋಫೈಥಿಕಸ್ ಆದ್ಮೇಲೆ ಹೋಮೋ ಎಬಿಲಸ್. ಇವ್ರು ಚೇಂಜ್ ಆಗಿ ಇವ್ರ ಕ್ಯಾರೆಕ್ಟರ್ಸ್ಗಳು ಕೂಡ ಚೇಂಜ್ ಆಗ್ತಾ ಇರತ್ತೆ. ಓಕೆ, ಸೊ ಆಫ್ಟರ್ ದಟ್ ಹೋಮೋ ಎರೆಕ್ಟಸ್ 1.5. ಯಾಕೆಂದ್ರೆ ಇವೆಲ್ಲ ಇಯರ್ ತುಂಬಾ ಇಂಪಾರ್ಟೆಂಟ್, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. MCQs ಅಲ್ಲಿ ಆಪ್ಷನ್ಸ್ ತರ ಕೇಳಿರ್ತಾರೆ ಇದನ್ನ. 2 million years ago, 1.5 million years ago, ಮತ್ತೆ ಗ್ಯಾಪ್ ಎಷ್ಟು 1 lakh to 40,000. ದಟ್ ಪರ್ಸನ್ ಇಟ್ ವಾಸ್ ನಿಯಂಡ್ರತಲ್ ಮ್ಯಾನ್ ಅಂತ ಕರೆದ್ರು. ಅಂಡ್ ನೆಕ್ಸ್ಟ್ ಇಸ್ ಕ್ರೋ ಮ್ಯಾಗ್ನನ್ ಮ್ಯಾನ್ ಅಂತ ಹೇಳಿದ್ರು. ಅಂಡ್ ಇವತ್ ನಾವೇನಿದೀವಿ ಇಟ್ ಇಸ್ ಮಾಡರ್ನ್ ಮ್ಯಾನ್.
ಅಂಡ್ ನಮ್ಮ ಒಂದು ಸೈಂಟಿಫಿಕ್ ನೇಮ್ ಏನಂತ ಕರೀತಾರೆ ಅಂದ್ರೆ ಇಟ್ ಇಸ್ ಕಾಲ್ಡ್ ದ ಮೆಟ್ ಆಸ್ ಅನ್ ಹೋಮೋ ಎಬಿಲಸ್ ಅಂತ ಕರೀತಾರೆ. ಹೋಮೋ ಎಬಿಲಸ್ ಅಂತ ಹೇಳ್ತಾರೆ. ಓಕೆ, ದ ಫಸ್ಟ್ ಇಸ್ ಡ್ರಯೋಫೈಥಿಕಸ್, ರಾಮಫೈಥಿಕಸ್, ಆಸ್ಟ್ರಲೋಫೈಥಿಕಸ್, ಹೋಮೋ ಎಬಿಲಸ್, ಹೋಮೋ ಎರೆಕ್ಟಸ್, ನಿಯಂಡ್ರಥಲ್ ಮ್ಯಾನ್, ಅಂಡ್ ಇವೆರಡು ನಿಮ್ಮ ಬುಕ್ಕಲ್ಲಿ ಹೆಸರು ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ಲಾಸ್ಟ್ ಅಪ್ ಟು ದ ಹೋಮೋ ಸೆಪಿಯನ್ಸ್. ಸಾರಿ, ಹೋಮೋ ಎಬಿಲಸ್ ಇಲ್ಲ, ಇಟ್ ಇಸ್ ಹೋಮೋ ಸೆಪಿಯನ್ಸ್. ಹೋಮೋ ಎರೆಕ್ಟಸ್ ಎಬಿಲಸ್ ಇಲ್ಲ, ಇದು ಎರೆಕ್ಟಸ್, and this is called the as an homo sapiens. Our scientific name they call them as an homo sapiens ಅಂತ ಹೇಳ್ತಾರೆ. ಓಕೆ, ಅಂಡ್ ಅಕಾರ್ಡಿಂಗ್ ಟು ದಿಸ್ ನಾವ್ ಇಲ್ಲಿ ಇನ್ನೊಂದು ಏನ್ ನೋಡ್ಕೋಬೇಕು ಅಂತ ಅಂದ್ರೆ, ಸೊ ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಬಂದಾಗ ಸೊ ಇಲ್ಲಿ ಸಮ್ ಪಾಯಿಂಟ್ಸ್ ಗಳು ಹೇಳ್ತಾ ಹೋಗ್ತಾರೆ. ಸೊ ದೋಸ್ ಪಾಯಿಂಟ್ಸ್ ಅಲ್ಲಿ ಯಾವ್ದಾವ್ದು ನಮಗೆ ನೀಟಾಗಿ ಜ್ಞಾಪಕ ಇರಬೇಕು ಅಂದ್ರೆ, ಸೊ ಹಿಯರ್ ಇಸ್ ಡ್ರಯೋಫೈಥಿಕಸ್ ಅಂಡ್ ರಾಮಫೈಥಿಕಸ್. ಆಲ್ರೆಡಿ ನಾನು ಹೇಳ್ದಂಗೆ ಸೇಮ್, ಬಟ್ ದ ಹೋಲ್ ಬಾಡಿ ಇಸ್ ಹೇರಿ ಆಗಿತ್ತು ಅಂಡ್ ವಾಕ್ಡ್ ಲೈಕ್ ಗೋರಿಲ್ಲಾಸ್ ಅಂಡ್ ಚಿಂಪಾಂಜಸ್. ಇಟ್ ನಾಟ್ ದ ಲೈಕ್ ಹ್ಯೂಮನ್ಸ್ ತರ ಅಲ್ಲ, ಗೋರಿಲ್ಲಾ ಮತ್ತೆ ಚಿಂಪಾಂಜಸ್ ತರ. ನೆಕ್ಸ್ಟ್ ಆಫ್ಟರ್ ದಿಸ್ ರಾಮಫೈಥಿಕಸ್ ಬಂದ್ರೆ ಸ್ವಲ್ಪ, ನಾಟ್ ಅ ಕಂಪ್ಲೀಟ್ಲಿ, ಒಂಚೂರು ಮೋರ್ ಮ್ಯಾನ್ ಲೈಕ್ ವೈಲ್ ಅನ್ನೋ ತರ ಫೀಚರ್ಸ್ ಗಳು ಕಾಣಿಸ್ತಾ ಬಂತು. ಸೊ ಅದಕ್ಕೆ ಡ್ರಯೋಫೈಥಿಕಸ್ ನ ಏಪ್ ಲೈಕ್ ಅಂತ ಕರೀತಾರೆ, ರಾಮಫೈಥಿಕಸ್ ನ ಮ್ಯಾನ್ ಲೈಕ್ ಅಂತ ಹೇಳಿ ಕರೀತಾರೆ. ಸ್ವಲ್ಪ ನೆಕ್ಸ್ಟ್ ಹೋದ್ರೆ ಸಮ್ ಪ್ಲೇಸ್ ಲೈಕ್ ಇಥಿಪಿಯಾ ಅಂಡ್ ಆಸ್ ವೆಲ್ as ಥಾನ್ಜೇನಿಯಾ ಅಂತ ಹೇಳಿ, ದೀಸ್ ಟೂ ಪ್ಲೇಸಸ್. ಓಕೆ, ಅಲ್ಲಿನ ಒಂದು ಫೀಚರ್ಸ್ ಗಳನ್ನ ಅಲ್ಲಿ 3 to 4 million years ago ನೋಡಿದಾಗ ದಟ್ ಪ್ರೈಮಸ್ ವಾಕ್ಡ್ ಇನ್ ಈಸ್ಟರ್ನ್ ಆಫ್ರಿಕಾ ಅಂಡ್ ಅವ್ರು ಎಷ್ಟು ಹೈಟ್ ಇದ್ರು ಅಂದ್ರೆ 4 feet ಅಂಡ್ ವಾಕ್ಡ್ ಅಪ್ರೈಟ್. ನೀವು ಅಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡಿದ್ರಿ, ಫಸ್ಟ್ ಇಸ್ ಕಂಪ್ಲೀಟ್ಲಿ ಬೆಂಡ್, ಸ್ವಲ್ಪ ನೆಕ್ಸ್ಟ್ ಜನರೇಷನ್ ಹೋದಾಗ ಕಂಪ್ಲೀಟ್ಲಿ ಒಂದ್ ಸ್ವಲ್ಪ ಮ್ಯಾನ್ ಲೈಕ್ ಅಲ್ಲಿ ವಾಕಿಂಗ್ ಅಲ್ಲಿ ಅಂದ್ರೆ ಹೈಟ್, ಮಿನಿಮಮ್ ಹೈಟ್ ಬಂದು ಪ್ರೆಸೆಂಟ್ ಆಗಿತ್ತು. ಇನ್ನು 2 million years ago ಆಸ್ಟ್ರಲೋಫೈಥಿಕಸ್ ಬಂದ್ರೆ ದ ಪ್ಲೇಸ್ ನೇಮ್ ಈಸ್ಟರ್ನ್ ಆಫ್ರಿಕನ್ ಗ್ರಾಸ್ ಲ್ಯಾಂಡ್ಸ್. ಓಕೆ, ಆಲ್ಮೋಸ್ಟ್ ಅವರು ಬೇರೆ ಏನು ತಿಂತಿರ್ಲಿಲ್ಲ, ಓನ್ಲಿ ದ ಫ್ರೂಟ್. ದಟ್ಸ್ ವೈ ಫ್ರೂಟಿ ಓರಸ್ ಅಂತ ಕೂಡ ಕರೀತಾರೆ, ಫ್ರುಗಿ ಓರಸ್ ಅಂತ ಕೂಡ ಕರೀತಾರೆ ಅವ್ರನ್ನ. ಅಂಡ್ ನೆಕ್ಸ್ಟ್ ಕ್ರಿಯೇಚರ್ ಬಂದಾಗ ಫಸ್ಟ್ ಹ್ಯೂಮನ್ ಲೈಕ್ ಹೋಮಿನಿಡ್, ದಟ್ ಇಸ್ ವಾಟ್ ಕಾಲ್ಡ್ ಹೋಮೋ ಎಬಿಲಸ್. ಸೊ ಇಲ್ಲಿ ಬ್ರೈನ್ ಕೆಪಾಸಿಟಿ ಕೊಡ್ತಾ ಹೋಗ್ತಾರೆ. ಅವರ ಬ್ರೈನ್ ಕೆಪಾಸಿಟಿ ಬಂದು 650 to 800 cc ಇತ್ತು. ಇವರು ಡಿಡ್ ನಾಟ್ ಈಟ್ ಮೀಟ್. ಓಕೆ, ಯಾವುದೇ ಕಾರಣಕ್ಕೂ ಮಾಂಸ ಏನು ತಿಂತಿರ್ಲಿಲ್ಲ. ಅಂಡ್ ನೆಕ್ಸ್ಟ್ ಹೋದಾಗ ಸೊ ದ ಬ್ರೈನ್ ಇಸ್ ಟು ಕಂಪೇರ್ ಟು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಹಿಯರ್ ಇಸ್ 900 cc. ಓಕೆ, ಸೊ ನೆಕ್ಸ್ಟ್ the point, homo erectus probably ate the meat. Previous they didn't eat the meat anta ಕೊಟ್ರು, here is they ate meat ಅಂತ ಹೇಳಿದ್ರು. ಅಂಡ್ ನೆಕ್ಸ್ಟ್ ಇನ್ನೊಂದಕ್ಕೆ ಹೋದ್ರೆ ನೆಯಾಂಡರ್ಥಲ್ ಮ್ಯಾನ್ ಹೋದ್ರೆ ಬ್ರೈನ್ ಕೆಪಾಸಿಟಿ ಇನ್ನೂ ಜಾಸ್ತಿ ಆಯ್ತು. 800 ಇದ್ದಿದ್ದು 900 ಹೋಯ್ತು. 900 ಇಂದ ಇವಾಗ 1400 cc. and the place name is, these types of the things are very important for your exam. East and Central Asia, and 1 lakh to 40 years ago, and they always protect their body and bury their dead. And Homo sapiens bandre again in Africa, and 75,000 to 10,000 years ago. So modern Homo sapiens like, and whatever now we are going to observe, we are completely, that is human beings athwa Homo sapiens anta heltivi. And almost prehistoric humans seen at Bhimbetka rock shelter in Raisen district of Madhya Pradesh. 1 marks MCQs here. Bhimbetka rock shelter in Raisen districts of Madhya Pradesh. Their occupation is like agriculture 10,000 years back. So these types of things illu ashte ee biological evolution matte eno human evolution ಕೊಟ್ಟಿದ್ದಾರೆ. ಇಲ್ಲೆಲ್ಲಾನು ನೀವೇನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ MCQs ಗಳಿಗೆ ತುಂಬಾ ನೀಟಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆಲ್ಮೋಸ್ಟ್ ಇದರಲ್ಲಿ ಕ್ವಶನ್ ಆನ್ಸರ್ಸ್ ಜಾಸ್ತಿ ರಿಪೀಟ್ ಆಗೋದು ಮೂರೇ. ಒಂದು ಹೋಮೋಲೋಗಸ್ ಅಂಡ್ ಅನಲಾಗಸ್ ಆರ್ಗನ್, ಅದು ಬಿಟ್ರೆ ದ ಡಯಾಗ್ರಾಮ್ ವಾಟ್ ಎವರ್ ಐ ಮೆನ್ಷನ್ಡ್ ಅದೊಂದು, ಅಂಡ್ ದ ಥರ್ಡ್ ಒನ್ ಇಸ್ RD ವಿಂಗ್ಬರ್ಗ್ ಈಕ್ವಿಲಿಬ್ರಿಯಂ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ರಿಪೀಟ್ ಆಗಿ ಕೇಳೋಂಥ ಕ್ವಶನ್ಸ್. ಮತ್ತೆ ಅಡಾಪ್ಟಿವ್ ರೇಡಿಯೇಷನ್. ಅದು ಬಿಟ್ಟು ಇನ್ನು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಅದರಲ್ಲಿ ಇದೆ ಅಂದ್ರೆ ಒಂದು ಯಾವ್ದಾದ್ರು ಒನ್ ಆರ್ ಟೂ ಕಾನ್ಸೆಪ್ಟ್ಸ್ಗಳನ್ನ ನೀವು ಅಲ್ಲಿ ಇಂಡಸ್ಟ್ರಿಯಲ್ ಮೆಲನಿಸಮ್ ಅದನ್ನು ಒಂದು ಎಕ್ಸ್ಟ್ರಾ ರೀತಿಯಲ್ಲೇ ನೋಡ್ಬೋದು. ಅದು ಕೇಳಿದ್ರೆ 5 marks ಕೇಳೋಂಥ ಕ್ವಶನ್. ಸೊ ಈ ತರದವನ್ನ ಕ್ವಶನ್ಸ್ ಗಳನ್ನ ಎಕ್ಸಾಮ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಇನ್ ಲಾಸ್ಟ್ 2 ಕಾನ್ಸೆಪ್ಟ್ಸ್ ಏನ್ ಹೇಳಿದೀನಿ, ಆ ಕಂಪ್ಲೀಟ್ 2 ಕಾನ್ಸೆಪ್ಟ್ಸ್ ಅಲ್ಲಿ ಜಾಸ್ತಿ ಕೇಳೋದೆ ಬರೀ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಗಳು. ಇಲ್ಲ ಏನಾದ್ರು ಕೇಳಿದ್ರೆ 1-2 marks ಕ್ವಶನ್ ಯಾವ್ದಾದ್ರು ಇರುತ್ತೆ. ಓಕೆ, ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಎವಲ್ಯೂಷನ್ ಅಲ್ಲಿ ಮೇನ್ ಆಗಿ. ಇಲ್ಲೆಲ್ಲೂ ನಾನು ಜಾಸ್ತಿ ತುಂಬಾ ಡಿಸ್ಕ್ರೈಬ್ ಮಾಡಕ್ ಹೋಗಿಲ್ಲ, ಓನ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನ್ ಪಾಯಿಂಟ್ಸ್ ಬರೀಬೇಕು ಅನ್ನೋದನ್ನ ಈ ಒಂದು ಚಾಪ್ಟರ್ ಇಂದ ನಾನು ನಿಮ್ಗೆ ತಿಳಿಸ್ತಾ ಬಂದೆ. ಸೊ ಇಷ್ಟನ್ನ ನೀಟಾಗಿ ನೀವು ಕವರ್ ಮಾಡ್ಕೊಂಡ್ರೆ ಎವಲ್ಯೂಷನ್ ಕೂಡ
ಕೂಡ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಆಗತ್ತೆ. ಆರಾಮಾಗಿ ನೀವು ಎವಲ್ಯೂಷನ್ ಅಲ್ಲಿ ಏನಾದ್ರು ಕ್ವಶನ್ಸ್ಗಳನ್ನ ಕೇಳಿದ್ರೆ ಆರಾಮಾಗಿ ನೀವು ಆನ್ಸರ್ ಮಾಡ್ತಾ ಬರ್ಬೋದು. ಓಕೆ, ಸೊ ಲೆಟ್ ಸಿ ಸಮ್ ಅನದರ್ ಒನ್ ಮೋರ್ ಚಾಪ್ಟರ್. ಸೊ ಅದರಲ್ಲಿ ಇನ್ನ ಏನೇನೆಲ್ಲ ಕ್ವಶನ್ಸ್ ಇದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್.